Everyone, welcome back to my channel. First lesson. ಈಗ ಈ ಲೆಸನ್ ಅಲ್ಲಿ ಯಾವ ತರ ಪಾಯಿಂಟ್ಸ್ ಕೇಳಬಹುದು ಅನ್ನೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಬರೀ PDF ನ ನೋಡಿ ನಿಮ್ಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ PDF ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಬಟ್ ನೀವು ಇಲ್ಲಿ ಈ ಕಾನ್ಸೆಪ್ಟ್ಸ್ ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗಿ ಪೂರ್ತಿ ವಿಡಿಯೋನ ನೋಡಿ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ ಟೈಪ್ ಯಾವ ತರ ಕೇಳಬಹುದು ಅನ್ನೋದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಪ್ರತಿಯೊಂದು ಪಾಯಿಂಟ್ಸ್ ನಾನು ಹೇಳೋದು ಕೆಲವೊಂದು ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಡೆಫಿನೇಷನ್ಸ್ ಅಷ್ಟೇ ಇದೆ ಹೊರತು ನಾನು ಓರಲ್ ಆಗಿ ಯಾವ ತರ ಕ್ವೆಶನ್ಸ್ ಕೊಟ್ರೆ ನೀವು ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಂಥದ್ದನ್ನ ನೀವು ನೋಟ್ ಮಾಡ್ಕೊಂಡ್ರೆ ನೀವು ಈ PDF ನ ಇಟ್ಕೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ಪಾಯಿಂಟ್ಸ್ ಎಲ್ಲ ನಾನು ಮಾಡಿರೋದು ಟೆಕ್ಸ್ಟ್ ಬುಕ್, ಆಸ್ ಪರ್ ಟೆಕ್ಸ್ಟ್ ಬುಕ್. ನೋಡಿ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೂ ಏನೇನೆಲ್ಲ ಇದೆ ಅನ್ನೋದನ್ನ ಆಸ್ ಪರ್ ಟೆಕ್ಸ್ಟ್ ಬುಕ್ ನಾನು ಮಾಡಿರೋದ್ರಿಂದ ಇದೇ ಪಾಯಿಂಟ್ಸ್ ನೀವು ಫಾಲೋ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಇದೇ ಪಾಯಿಂಟ್ಸ್ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಬಿಕಾಸ್ ಅವರು ಕೊಡುವಂತ ಕೀವರ್ಡ್ಸ್ ಅಥವಾ ಕೀ ಆನ್ಸರ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಇಂದಾನೆ ಕೊಟ್ಟಿರ್ತಾರೆ. ಓಕೆ, ಯಾವುದೇ ತರ ಬೇರೆ ಚೇಂಜಸ್ ಇರೋದಿಲ್ಲ. ಓಕೆ, ಸೊ ನೋಡ್ತಾ ಬರೋಣ. ನೋಡಿ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಲರ್ನ್ ಇಸ್ ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ 1 ಮಾರ್ಕ್ಗೆ ಡಿಫೈನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಓಕೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಗೊತ್ತಿದೆ ನಿಮ್ಗೆ. Because the charges flow from one point to another point, it has to be continuous. Discontinuous ಆಗಿರಬಾರ್ದು and it must be closed path. Okay, ನೋಡಿ ಈಗ ನಾನೊಂದು ಸರ್ಕ್ಯೂಟ್ ಅಂತ ಒಂದು ಬಲ್ಬ್ ಅಂತ ತಗೊಂಡ್ರೆ ಇಫ್ ಐ ಕನ್ಸಿಡರ್ ಅ ಬ್ಯಾಟ್ರಿ ಲೈಕ್ ದಿಸ್, ಏನಾಗಿರ್ಬೇಕು ಕಂಪ್ಲೀಟ್ ಸರ್ಕ್ಯೂಟ್ ಅಂದ್ರೆ ಇದು ಕ್ಲೋಸ್ ಆಗಿರ್ಬೇಕು. ಸ್ವಿಚ್ ಕ್ಲೋಸ್ ಆಗಿ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ಕಂಪ್ಲೀಟ್ ಆಗಿ ಫ್ಲೋ ಆಗ್ತಿದ್ರೆ ಅಂತದನ್ನ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತೀವಿ. ಸೊ ಹಾಗಾಗಿ ಡೆಫಿನೇಷನ್ ನೀವೇನ್ ಬರೀತೀರಾ, ಎ ಕಂಟಿನ್ಯೂಸ್ ಅಂಡ್ ಅ ಕ್ಲೋಸ್ಡ್ ಪಾತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೋಡಿ ಸೈನ್ಸ್ ಅಲ್ಲಿ ನೀವು ಹೇಗೆ ಓದಬೇಕು ಅಂದ್ರೆ ಕೆಲವೊಂದು ಪರ್ಟಿಕ್ಯುಲರ್ ವರ್ಡ್ಸ್ ಕೆಲವೊಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ನ ಕಲ್ತ್ಕೊಂಡ್ರೆ ಸಾಕು. ಇಲ್ಲಿ ಲೆಂತಿ ಆನ್ಸರ್ಸ್ ನ ಕೇಳಲ್ಲ. ನೀವು ಯಾವುದೇ ಎಸ್ಸೆ ತರ ಬರೆಯುವಂಥದ್ದು ಇರಲ್ಲ. ನೀವು ಏನೇ ಎಸ್ಸೆ ಅಥವಾ 4 ಲೈನ್ಸ್ 5 ಲೈನ್ಸ್ ಬರೆದ್ರು ಅಲ್ಲಿ ನಿಮಗೆ ಬೇಕಾಗಿರೋ ಅಂತ ಕೀವರ್ಡ್ಸ್ 1-2 ಕೀವರ್ಡ್ಸ್ ಅಥವಾ 2 ಸೆಂಟೆನ್ಸಸ್ ಇರುತ್ತೆ. ಅಷ್ಟು ಬಿಟ್ರೆ ಅದನ್ನ ನೀವು ಫೋಕಸ್ ಮಾಡ್ಬೇಕಾಗತ್ತೆ. ನೋಡಿ ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೇಳಿದ್ರೆ ಇಟ್ ಇಸ್ ಅ ಕಂಟಿನ್ಯೂಸ್ ಅಂಡ್ ಅ ಕ್ಲೋಸ್ಡ್ ಪಾತ್ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರೆದ್ರೆ ಸಾಕು. ಇಟ್ ಇಸ್ ಅ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಈ ಕಂಟಿನ್ಯೂಸ್ ಕ್ಲೋಸ್ಡ್ ಪಾತ್ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಆಗಬೇಕು ಅಂದ್ರೆ ದ ಮೇನ್ ಫಂಕ್ಷನ್ ಇಸ್ ಸ್ವಿಚ್. ಓಕೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ವಿಚ್ ಅಂತ ಕೇಳ್ತಾರೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ವಿಚ್ ಇನ್ ದಿ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ ಒಂದಕ್ಕೊಂದು ಕನೆಕ್ಷನ್ ಇದೆ. ಒಂದೊಂದು ಪಾಯಿಂಟ್ಗೂ ಇನ್ನೊಂದು ಪಾಯಿಂಟ್ಗೂ ಕನೆಕ್ಷನ್ ಇದೆ ಇಲ್ಲಿ. ಸೊ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಎ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಆ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಪಾತ್ಗೆ ಹೆಲ್ಪ್ ಮಾಡುವಂತ ಡಿವೈಸ್ ಸ್ವಿಚ್. ಸೊ ವಾಟ್ ಇಸ್ ಅ ಫಂಕ್ಷನ್ ಆಫ್ ಸ್ವಿಚ್ ಅಂತ ಕೇಳ್ಬೋದು. ಅದಕ್ಕೆ ಏನ್ ಬರೀತೀರಾ? ಸ್ವಿಚ್ ಮೇಕ್ಸ್ ಅ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಸೆಲ್ ಅಂಡ್ ದಿ ಬಲ್ಬ್. ನೋಡಿ ನಾವೇನ್ ಸ್ವಿಚ್, ಅದರಲ್ಲೂ ಸ್ವಿಚ್ ಏನಾಗಿರ್ಬೇಕು? ಕ್ಲೋಸ್ಡ್ ಸ್ವಿಚ್ ಆಗಿರ್ಬೇಕು. ಆಕ್ಚುಲಿ ನಾವು ನೋಡಿ ಸ್ವಿಚ್ ಸಿಂಬಲ್ ಹೀಗೆ ಬರಿತೀವಿ, ಹೌದಾ? ನೋಡಿ ಈ ತರ ನಾವು ಸ್ವಿಚ್ ಸಿಂಬಲ್ ಬರಿತೀವಿ. ಒಂದಕ್ಕೆ ವಿ ವೋಂಟ್ ಟೇಕ್ ದ ಡಾಟ್, ಇನ್ನೊಂದಕ್ಕೆ ಡಾಟ್ ಇರುತ್ತೆ. ಸೊ ಇದನ್ನ ನಾವು ಕ್ಲೋಸ್ಡ್ ಸ್ವಿಚ್ ಅಂತ ಕರಿತೀವಿ, ಇದನ್ನ ಓಪನ್ ಸ್ವಿಚ್ ಅಂತ ಕರಿತೀವಿ. ನೋಡಿ ಇದು ಓಪನ್ ಸ್ವಿಚ್ ಇದ್ರೆ ಸರ್ಕ್ಯೂಟ್ ಕ್ಲೋಸ್ ಆಗಿಲ್ಲ ಅಂತ, ಅಂದ್ರೆ ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಈ ಕ್ಲೋಸ್ಡ್ ಸ್ವಿಚ್ ಇದ್ರೆ ದ ಕರೆಂಟ್ ಇಸ್ ಫ್ಲೋಯಿಂಗ್, ಅಂದ್ರೆ ಕರೆಂಟ್ ಏನಾಗ್ತಿದೆ? ಕಂಪ್ಲೀಟ್ ಫ್ಲೋ ಆಗ್ತಿದೆ. ಜೊತೆಗೆ ಇಟ್ ಇಸ್ ಅ ಕಂಟಿನ್ಯೂಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಇಸ್ ಅ ಸ್ವಿಚ್? ವಾಟ್ ಇಸ್ ಅ ಫಂಕ್ಷನ್ ಆಫ್ ಸ್ವಿಚ್ ಅಂತ ಕೇಳಿದ್ರೆ ಇಟ್ ಮೇಕ್ಸ್ ಅ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಸೆಲ್ ಅಂಡ್ ದಿ ಬಲ್ಬ್. ನೋಡಿ ಕಂಡಕ್ಟಿಂಗ್ ಲಿಂಕ್ ಬಿಟ್ವೀನ್ ದಿ ಸೆಲ್ ಅಂಡ್ ದಿ ಬಲ್ಬ್. ಇಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಪಾಯಿಂಟ್ ಇಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಸೆಕೆಂಡ್ ಪಾಯಿಂಟ್ ಇಸ್ ಸ್ವಿಚ್. ಈಗ ನೆಕ್ಸ್ಟ್ ಬರುವಂತದ್ದು, ಹಾಗಾದ್ರೆ ಇಲ್ಲೆಲ್ಲ ಕರೆಂಟ್ ಅಂತ ಯೂಸ್ ಮಾಡ್ತಿದೀವಿ, ಹೌದಾ? ವಾಟ್ ಇಸ್ ಎಲೆಕ್ಟ್ರಿಕ್ ಕರೆಂಟ್? ಸೊ ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಬಹುದು. ನೋಡಿ ಅದಕ್ಕೆ ಆಕ್ಚುಲಿ ಲೆಂತಿ ಡೆಫಿನೇಷನ್ ಇದೆ. ಅದು ಲೆಂತಿ ಡೆಫಿನೇಷನ್ಗಿಂತ ನೀವು ಇಷ್ಟು ಬರೆದ್ರು ಸಾಕು. ನೋಡಿ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೋಡಿ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ದಟ್ ಮೀನ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ಫ್ಲೋಯಿಂಗ್ ಪರ್ಟಿಕ್ಯುಲರ್ ಟೈಮ್. ಓಕೆ, ದೇ ಆರ್ ಫ್ಲೋಯಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ವಿ ಕಾಲ್ ಇಟ್ ಆಸ್ ಅ ಎಲೆಕ್ಟ್ರಿಕ್ ಕರೆಂಟ್. ಸೊ ಅದಕ್ಕೆ ಏನಂತ ಬರಿಬಹುದು ನೀವು? ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೋಡಿ ಕರೆಂಟ್ ನಾವು ರೆಪ್ರೆಸೆಂಟ್ ಮಾಡೋದು ಐ, ಕ್ಯಾಪಿಟಲ್ ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದಕ್ಕೆ ಫಾರ್ಮುಲಾ ಇದೆ Q/T ಅಂತ ಹೇಳಿ. Q ಅಂದ್ರೆ ಚಾರ್ಜಸ್. ನೋಡಿ ಚಾರ್ಜಸ್ ಆರ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಟು ಅ ಪರ್ಟಿಕ್ಯುಲರ್ ಟೈಮ್. ಟಿ ಅಂದ್ರೆ ಏನು? ಟೈಮ್. ಸೊ ಹಾಗಾದ್ರೆ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕರೆಂಟ್? I is equal to Q/T. Q is electric charge, T is time, I is electric current. Okay, so what is electric current ಅಂದ್ರೆ ಏನ್ ಡೆಫಿನೇಷನ್ ಬರೀತೀರಾ?
ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೋಡಿ ಫುಲ್ ಮಾರ್ಕ್ಸ್ ಕೊಡ್ತಾರೆ, ಇಷ್ಟು ಬರೆದ್ರು ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದ್ರೆ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಹಿಯರ್ ರೇಟ್ ಆಫ್ ಮೀನ್ಸ್ ಇಟ್ ಇಸ್ ಅ ಟೈಮ್ ಅಂತ ಹೇಳಿ. ಇಟ್ ಇಸ್ ಆರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಪರ್ ಯೂನಿಟ್ ಟೈಮ್. ಈ ತರ ಕೂಡ ಬರೀಬಹುದು. ಇಲ್ಲ ಅಂದ್ರೆ ಇಷ್ಟೇ ಬರೆದ್ರು ಸಾಕು, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಅಂಡ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಬೈ ದಿ ಲೆಟರ್ ಐ. ಸೊ ವಾಟ್ ಇಸ್ ದ ಫಾರ್ಮುಲಾ? ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂ ಅನ್ನೋದೇನು? ಎಲೆಕ್ಟ್ರಿಕ್ ಚಾರ್ಜ್. ಟಿ ಅಂದ್ರೆ ಏನು? ಟೈಮ್. ಓಕೆ, ಇದಕ್ಕೆ ಒಂದು ಎಸ್ ಐ ಯೂನಿಟ್ ಇದೆ, ಕೇಳ್ಬೋದು 1 ಮಾರ್ಕ್. ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಥವಾ MCQ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೇಳಿದ್ರೆ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಆಂಪಿಯರ್. ಅರ್ಥ ಆಗ್ತದೆ ಅನ್ಕೋತೀನಿ. ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಆಂಪಿಯರ್. ನೋಡಿ ಇನ್ನೇನ್ ಕೇಳ್ಬೋದು ಎಲೆಕ್ಟ್ರಿಕ್ ಕರೆಂಟ್ ರಿಲೇಟೆಡ್ ಆಗಿ ಅಂತ ಹೇಳಿದ್ರೆ ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ಅಂದ್ರೆ 1 ಆಂಪಿಯರ್ ಆಫ್ ಕರೆಂಟ್ ಯಾವಾಗ ಆಗುತ್ತೆ ಅನ್ನೋದಾದ್ರೆ ಅದ್ರ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಐ ಅಂದ್ರೆ ಕರೆಂಟ್ ಆಯ್ತು. ಅವಾಗ ಕರೆಂಟ್ ನೋಡಿ 1 ಆಂಪಿಯರ್ ಆಗುತ್ತೆ ಯಾವಾಗ 1 ಕೂಲಮ್ ಆಫ್ ಚಾರ್ಜ್ ಇಸ್ ಫ್ಲೋಯಿಂಗ್ ಇನ್ 1 ಸೆಕೆಂಡ್. ನೋಡಿ ಚಾರ್ಜು 1 ಕೂಲಮ್. ನೋಡಿ ಚಾರ್ಜ್ಗೆ ಎಸ್ ಐ ಯೂನಿಟ್ ಕೂಲಮ್ ಅಂತ ಹೇಳ್ತೀವಿ. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎಸ್ ಐ ಯೂನಿಟ್ ಆಫ್ ಚಾರ್ಜಸ್ ಕೂಲಂಬ್. ಓಕೆ, ಇಲ್ಲೇನಾಗ್ತಿದೆ, ನಾವು ಯಾವಾಗ ಕರೆಂಟ್ ಇಸ್ 1 ಆಂಪಿಯರ್ ಅಂತ ಹೇಳ್ತೀವಿ ಅಂತಂದ್ರೆ ಆಸ್ ಇಟ್ ಇಸ್ ಡಿವಿಷನ್, ರೈಟ್? ಡಿವಿಷನಲ್ 1 ಬರೋದು ಯಾವಾಗ? ವೆನ್ ಇಟ್ ಇಸ್ ಅ ಸೇಮ್ ನಂಬರ್ ಆಫ್ ಯೂನಿಟ್ ಅಲ್ವಾ? 1 by 1 1, 2 by 2 1, 3 by 3 1. ಬಟ್ ಇಲ್ಲಿ ನಾವು ವಿ ಆರ್ ನಾಟ್ ಟೇಕಿಂಗ್ ಎನಿ ಅದರ್ ನಂಬರ್ಸ್, ವಿ ಆರ್ ಕನ್ಸಿಡರಿಂಗ್ ಇಟ್ ಸೆಲ್ಫ್ 1. Okay, so current means electric current becomes 1 ampere if 1 coulomb of charge is flowing in 1 second. ಅಥವಾ ಇದೇ ನೀವು ಇದನ್ನ ಡೈರೆಕ್ಟ್ ಆಗಿ ಫಾರ್ಮುಲಾನೇ ಬರೀಬಹುದು. 1 ampere is equal to 1 coulomb by 1 second. ಓಕೆ, ಹಾಗಾದ್ರೆ 1 ಕೂಲಮ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದರಲ್ಲಿ ಅಂತ ಕೇಳಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಕೂಲಮ್ ಆಫ್ ಚಾರ್ಜ್ ಅಂತಂದ್ರೆ 6 into 10 to the power of 8 electrons. ನೋಡಿ ಪಾಯಿಂಟ್ಸ್ ನೆಲ್ಲ ನೋಡ್ಕೊಳ್ತಾ ಹೋಗಿ. 1 ಕೂಲಮ್ ಇಸ್ ನಥಿಂಗ್ ಬಟ್ 6 into 10 to the power of 8 electrons. ಓಕೆ, ಈಗ ಕರೆಂಟ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ನಾವು ಹೇಗೆ ಮೆಷರ್ ಮಾಡ್ತೀವಿ? ಈಗ ಏನೋ 1 ಆಂಪಿಯರ್ ಅಂತ ಬಾಯಲ್ಲಿ ಹೇಳಿದ್ವಿ. ಸೊ ಎಷ್ಟು ಆಂಪಿಯರ್ ಆಫ್ ಕರೆಂಟ್ ಇದೆ ಅಥವಾ ಎಷ್ಟು ಚಾರ್ಜ್ ಫ್ಲೋ ಆಗಿದೆ ಅನ್ನೋದಕ್ಕೆ ವಿ ವಾಂಟ್ ಒನ್ ಡಿವೈಸ್, ರೈಟ್? ಒಂದು ಡಿವೈಸ್ ಬೇಕು ಮೆಷರ್ ಮಾಡಿ. ಸೊ ದಟ್ ಡಿವೈಸ್ ವಿ ಕಾಲ್ ಇಟ್ ಆಸ್ ಅನ್ ಆಮೀಟರ್. ನೋಡಿ ಆಮೀಟರ್ ಅಂತಂದ್ರೆ ಏನ್ ಹೇಳ್ಬೋದು? Ammeter is an instrument or it is a device used to measure electric current. ಅರ್ಥ ಆಗ್ತಿದೆಯಾ? Ammeter is a device or you can call it as an instrument which is used to measure electric current and it is always connected in series. ನೋಡಿ, it is always connected in series. ನೋಡಿ, series ಅನ್ನೋದನ್ನ ನಾನು ಕಮ್ಮಿಂಗ್ ಪಾಯಿಂಟ್ಸ್ ಅಲ್ಲಿ ಹೇಳ್ತಾ ಬರ್ತೀನಿ. ಸೀರೀಸ್ ಅಂದ್ರೆ ಏನು ಅಂತ ಹೇಳಿ. ಸೀರೀಸ್ ಅಂತಂದ್ರೆ ಜನರಲಿ ವಿ ಕಾಲ್ ಇಟ್ as ಅ ಸೇಮ್ ಲೈನ್ ಅಂತ ಅರ್ಥ. ಸೀರೀಸ್ ಅಂತಂದ್ರೆ ಏನು? ಇನ್ ಅ ಸೇಮ್ ಲೈನ್ ಅಂತ ಅರ್ಥ. ಓಕೆ, ಸೊ ಇವಿಷ್ಟು ಏನಾಯ್ತು ಎಲೆಕ್ಟ್ರಿಕ್ ಕರೆಂಟ್ಗೆ ರಿಲೇಟೆಡ್ ಆಗಿ ಬಂದಂತ ಪಾಯಿಂಟ್ಸ್. ನಂಬರ್ 1, electric circuit, a continuous and closed path of an electric current. So for that continuous and closed path we need a switch. So what is the function of switch? It makes a conducting link between a cell and a bulb. Next, to flow of current, then what do you mean by current? Current andre enu? Rate of flow of electric charges. So what is an SI unit for that? Ampere. How we are going to represent? I is equal to Q by T. Q means charge, T is time. So now when electric current becomes 1 ampere, ಯಾವಾಗ ಆಗುತ್ತೆ? 1 ಕೂಲಮ್ by 1 second. ಡೈರೆಕ್ಟ್ ಆಗಿ 1 ampere is equal to 1 ಕೂಲಮ್ by 1 second ಅಂತಾನೂ ಬರಿಬಹುದು. ಅಥವಾ 1 ಕೂಲಮ್ ಆಫ್ ಚಾರ್ಜ್ ಫ್ಲೋಸ್ ಇನ್ 1 second ಅಂತ ಕೂಡ ಬರಿಬಹುದು. ಓಕೆ, ಸೊ ಅಂಡ್ 1 ಕೂಲಮ್ ಆಫ್ ಚಾರ್ಜ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? 6 into 10 to the power of 8 electrons. Okay, which is the device used to measure electric current? Ammeter. So ammeter is an instrument which is used to measure the electric current. So how it is connected? It is connected in series. ನೋಡಿ, ಇದಿಷ್ಟು ಒಂದು ಪಾರ್ಟ್ ಆಯ್ತು. ನಾವು ಗೋಯಿಂಗ್ ಫಾರ್ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಈಗ ನೋಡಿ, ಈಗ ಕರೆಂಟ್ ಇಷ್ಟೊತ್ತು ನಾವೇನು ಹೇಳಿದ್ವಿ? ಕರೆಂಟ್ ಫ್ಲೋ ಆಗ್ತಿದೆ, ಕರೆಂಟ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಫ್ಲೋ ಆಗ್ತಿದೆ ಅಂತ ಹೇಳಿದ್ವಿ. ಇದಕ್ಕೆಲ್ಲ ಒಂದು ಸೋರ್ಸ್ ಬೇಕಲ್ವಾ? ಕರೆಂಟ್ ಫ್ಲೋ ಆಗಬೇಕು ಅಂತಂದ್ರೆ ಒಂದು ಸೋರ್ಸ್ ಬೇಕು. ಚಾರ್ಜಸ್ ನ ಮೂವ್ ಮಾಡಬೇಕು, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ನೋಡಿ, ಮೂವ್ ಆಗೋದು ಅಂದ್ರೆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಚಾರ್ಜಸ್ ಮೂವ್ ಆಗೋದನ್ನ ಕರೆಂಟ್ ಅಂದ್ವಿ. ಬಟ್ ಆ ಮೂವ್ ಆಗೋ ತರ ಮಾಡ್ಬೇಕಲ್ಲ, ಒಂದು ವರ್ಕ್ ನಡಿಬೇಕಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಅನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಅಂದ್ರೆ ಏನು? ನೋಡಿ, ಇವಾಗ ನಾನೇ ಒಂದು ಪೊಟೆನ್ಷಿಯಲ್ ಅಂದ್ರೆ ಏನು ಹೇಳ್ತೀವಿ? ಇಟ್ ಇಸ್ ಒನ್ ಆಫ್ ದಿ ಕೆಪಾಸಿಟಿ. ಹೌದಾ? ಪೊಟೆನ್ಷಿಯಲ್, ನಿಮ್ ಪೊಟೆನ್ಷಿಯಲ್ ಏನಪ್ಪಾ ಅಂತ ಅಂದ್ರೆ, ಸೊ
ಸೊ ವಿ ಕಾಲ್ ಇಟ್ ಆಸ್ ಜನರಲಿ ವಿ ಕಾಲ್ ಇಟ್ ಆಸ್ ಅನ್ ಎ ಕೆಪಾಸಿಟಿ. ಇಲ್ಲೂ ಅಷ್ಟೇ ಚಾರ್ಜಸ್ ಮೂವ್ ಆಗಬೇಕು ಅಂದ್ರೆ ವಿ ವಾಂಟ್ ಸಮ್ ಎನರ್ಜಿ, ವಿ ವಾಂಟ್ ಸಮ್ ವರ್ಕ್ ಟು ಬಿ ಡನ್. ಹಾಗಾದ್ರೆ ಅದನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಡೆಫಿನೇಷನ್ ಏನು, ದಿ ಅಮೌಂಟ್ ಆಫ್ ವರ್ಕ್ ಡನ್, ಲಿಸನ್ ಕೇರ್ಫುಲಿ, the amount of work done in moving a unit positive charge from one point to another. ಅರ್ಥ ಆಯ್ತು ಅನ್ಕೋತೀನಿ. ಅಲ್ಲಿ ಚಾರ್ಜಸ್ ಮೂವ್ ಆಯ್ತು ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕರೆಂಟ್ ಅಂದ್ವಿ, ಬಟ್ ಆ ಚಾರ್ಜಸ್ ನ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗೆ ಮೂವ್ ಆಗುತ್ತೆ. ದಟ್ ವೆನ್ ಎನಿಥಿಂಗ್ ಇಸ್ ಮೂವಿಂಗ್ ಮೀನ್ಸ್ ವರ್ಕ್ ಇಸ್ ಡನ್, ರೈಟ್? ಸೊ ಅದನ್ನ ಏನಂತ ಕರಿತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕರೆಂಟು ಐ ಆದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ವಿ. ನೋಡಿ, ಇದಕ್ಕೆ ವೋಲ್ಟೇಜ್ ಅಂತ ಕೂಡ ನೀವು ಹೆಸರು ಕೊಡ್ಬೋದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ವೋಲ್ಟೇಜ್ ಅನ್ಬೋದು ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ಬೋದು, ಎಲ್ಲ ಒಂದೇ. ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ವೋಲ್ಟೇಜ್ ಎಲ್ಲಾನು ಒಂದೇ. ಓಕೆ, ಸೊ ವಾಟ್ ಇಸ್ ದ ಡೆಫಿನೇಷನ್ ಫಾರ್ ದಿಸ್? ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ unit positive charge or unit charge from one point to another point. Okay, ಇಲ್ಲಿ ನೋಡಿ ವರ್ಕ್ ಡನ್ ಅಂತಿದೀವಿ, ಚಾರ್ಜ್ ಅಂತಿದೀವಿ. ಅಲ್ಲಿ ಚಾರ್ಜ್ ಅಂದ್ವಿ, ಟೈಮ್ ಅಂದ್ವಿ. ಅರ್ಥ ಆಗ್ತಿದೆ ಅನ್ಕೋತೀನಿ ಒಂದೊಂದು ಪಾಯಿಂಟು. ಕರೆಂಟ್ ಅಲ್ಲಿ ನಾವು ಡೆಫಿನೇಷನ್ ಹೇಳ್ಬೇಕಾದ್ರೆ ಚಾರ್ಜ್ ಇತ್ತು, ಟೈಮ್ ಇತ್ತು. ಸೊ ಚಾರ್ಜ್ ಬೈ ಟೈಮ್ ಅಂತ ತಗೊಂಡ್ವಿ. ಬಟ್ ಈ ಡೆಫಿನೇಷನ್ ಅಲ್ಲಿ ವರ್ಕ್ ಇದೆ, ಚಾರ್ಜ್ ಇದೆ. ಸೊ ಡಬ್ಲ್ಯೂ ಬೈ ಕ್ಯೂ ಅಂತೇಳಿ. ಸೊ ಡಬ್ಲ್ಯೂ ಇಸ್ ವರ್ಕ್, ಕ್ಯೂ ಇಸ್ ಚಾರ್ಜ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ನೋಡೋದಾದ್ರೆ ಎಸ್ ಐ ಯೂನಿಟ್ ಇಸ್ ವೋಲ್ಟ್ ಅಂತ ಅಂತೀವಿ. ಅಲ್ಲಿ ಆಂಪಿಯರ್ ಆದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಎಸ್ ಐ ಯೂನಿಟ್ ಏನು, ವೋಲ್ಟ್. ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವಾಗ 1 ವೋಲ್ಟ್ ಆಗತ್ತೆ? ಡಿಫೈನ್ 1 ವೋಲ್ಟ್ ಅಂತ ಕೇಳಬಹುದು. ಯಾವಾಗ ಆಗತ್ತೆ? ವರ್ಕ್ ಡನ್ ಅಂದ್ರೆ ಎಸ್ ಐ ಯೂನಿಟ್ ಏನು, ಜೌಲ್. ಸೊ 1 ಜೌಲ್ ನೋಡಿ, 1 ಜೌಲ್ ಆಫ್ ವರ್ಕ್ ಡನ್ ಇನ್ ಪಾಸಿಂಗ್ 1 ಕೂಲಮ್ ಆಫ್ ಚಾರ್ಜ್ ಅಂತ ವರ್ಡ್ಸ್ ಅಲ್ಲಿ ಬರೀಬಹುದು ನೀವು. ಅಂದ್ರೆ 1 ಜೌಲ್ ಆಫ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಅ 1 ಕೂಲಮ್ ಆಫ್ ಚಾರ್ಜ್. ಓಕೆ, ಅಥವಾ 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಬೈ 1 ಕೂಲಮ್ ಅಂತ ಇದ್ರ ಫಾರ್ಮುಲಾ ಕೂಡ ಬರೆದ್ರು ನಿಮ್ಗೂ. ಇದ್ರ 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಬೈ 1 ಕೂಲಮ್ ಅಂತ ಬರೆದ್ರು ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇಸ್ ಇಟ್ ಕ್ಲಿಯರ್ ನಾವ್? ಸೊ ವಾಟ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ one point to another point. We are represent. What is the formula for that? V is equal to W by Q. ನೋಡಿ, ಫಾರ್ಮುಲಾ ಅಂದ್ರೆ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ W by Q. ಸೊ W ಅಂದ್ರೆ ಏನು? ವರ್ಕ್ ಡನ್. Q ಅಂದ್ರೆ ಚಾರ್ಜ್. ಸೊ ಹಾಗಾದ್ರೆ what is the SI unit of this? Volt. Okay, how we are going to define 1 volt? 1 joule of work is done in moving a 1 coulomb of charge, or you can write it as 1 volt is equal to 1 joule by 1 coulomb. Is it clear now? Okay, now coming to this one. ಈಗಾಗಲೇ potential difference ಎಷ್ಟಿದೆ ಅಥವಾ electric voltage ಎಷ್ಟಿದೆ ಅನ್ನೋದು we want another device to measure that, right? So for that we are using voltmeter. ನೋಡಿ, ಅಲ್ಲಿ ampere ammeter ನೆನ್ಪಿಟ್ಕೋಬಹುದು. ಇಲ್ಲಿ voltage voltmeter. Okay, so which is the device used to measure electric potential? Voltmeter. So voltmeter ಹಾಗಾದ್ರೆ what is the function of voltmeter ಅಂತ ಕೇಳಿದ್ರೆ, voltmeter is an instrument used to measure the potential difference. ನೋಡಿ, ಇದನ್ನೇ ಟ್ವಿಸ್ಟ್ ಮಾಡಿ ಯಾವ ತರ ಕ್ವೆಶ್ಚನ್ ಕೂಡ ಫ್ರೇಮ್ ಮಾಡಬಹುದು. ಓಕೆ, ಅಂಡ್ ದಿಸ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ನೋಡಿ, ಸೀರೀಸ್ ಅಂದ್ರೆ ಸೇಮ್ ಲೈನ್ ಅಲ್ಲಿ ಬರುವಂತದ್ದು, ಪ್ಯಾರಲಲ್ ಅಂದ್ರೆ ಒನ್ ಬಿಲೋ ದಿ ಅದರ್. ನೋಡಿ, ನೆಕ್ಸ್ಟ್ ಅಪ್ಕಮಿಂಗ್ ಇದ್ರ ಪಾಯಿಂಟ್ಸ್ ಅಲ್ಲಿ ನಾನು ಹೇಳ್ತೀನಿ ವಾಟ್ ಇಸ್ ಸೀರೀಸ್, ವಾಟ್ ಇಸ್ ಪ್ಯಾರಲಲ್ ಅಂತ ಹೇಳಿ. ಬಟ್ ರಿಮೆಂಬರ್ ದಿಸ್ ಪಾಯಿಂಟ್, ammeter is connected in series, voltmeter is connected in parallel. ನೋಡಿ, ಇಲ್ಲಿ ಡಿಫರೆನ್ಸ್ ಹೇಳ್ಬೋದು ನೀವು. ammeter ಗೂ voltmeter, what is the difference between ammeter and voltmeter ಅಂತ ಕೇಳಿದ್ರೆ, ammeter is a device or instrument which is used to measure the electric current type. voltmeter ಅಂತ ಕೇಳಿದ್ರೆ, voltmeter is an instrument which is used to measure the electric potential. Okay, and ammeter is connected in series, voltmeter is connected in parallel. ನೋಡಿ, ಇಲ್ಲೇ ಡಿಫರೆನ್ಸ್ ಫಾರ್ 1 mark or 2 marks you can write. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೆ ಗೊತ್ತಾಯ್ತು, ವಾಟ್ ಇಸ್ ಅ ಫಂಕ್ಷನ್ ಆಫ್ ಸ್ವಿಚ್ ಅಂದ್ರೆ ಗೊತ್ತಾಯ್ತು, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಗೊತ್ತಾಯ್ತು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಗೊತ್ತಾಯ್ತು. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಎಲೆಕ್ಟ್ರಿಕಲ್ ಸಿಂಬಲ್ಸ್. ನೋಡಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಾರ್ಟ್ ಇದೆ, ಎಲೆಕ್ಟ್ರಿಕಲ್ ಸಿಂಬಲ್ಸ್ ಹೇಗೆಲ್ಲ ಬರಿತೀವಿ ಅಂತ ಹೇಳಿ. ನೋಡಿ, ಅದರಲ್ಲಿ ಕೆಲವೊಂದನ್ನ ಕೇಳುವಂತ ಚಾನ್ಸಸ್ ಇದೆ 1 ಮಾರ್ಕ್ಗೆ ಅಥವಾ MCQ ಅಲ್ಲಿ ಕೇಳಬಹುದು. ಸಿಂಬಲ್ಸ್ ನ ಕೊಟ್ಟು ಲೇಬಲ್ ಯಾವ್ದದು, ವಾಟ್ ಇಸ್ ಅ
ಸಿಂಬಲ್ ರೆಪ್ರೆಸೆಂಟ್ಸ್ ಅಂತ ಕೇಳ್ಬೋದು, ಅಥವಾ ನಿಮ್ಗೆ ಜಸ್ಟ್ ವರ್ಡ್ ಅದ್ರ ಸಿಂಬಲ್ ಬರೀರಿ ಅಂತ ಕೇಳ್ಬೋದು. ಯಾವ ತರ ಬೇಕಾದ್ರೂ ಕೇಳ್ಬೋದು. ನಾನು ಎಲ್ಲಾನು ತಗೊಂಡಿಲ್ಲ, ಕೆಲವೊಂದು ರಿಪೀಟೆಡ್ ಆಗಿ ಕೆಲವೊಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರೋದನ್ನ ತಗೊಂಡಿದ್ದೀನಿ. ದಟ್ ಇಸ್ ಬ್ಯಾಟ್ರಿ. ನೋಡಿ, ಬ್ಯಾಟ್ರಿ ಸಿಂಬಲ್ ನ ಬರೆಯಕ್ಕೆ ಹೇಳ್ಬೋದು. ನೋಡಿ, ಈ ಸೆಲ್ಗೂ ಬ್ಯಾಟ್ರಿಗೂ ಒಂದು ಡಿಫ್ರೆನ್ಸ್ ಇದೆ. ನೋಡಿ, ಜಸ್ಟ್ ನೀವು ಹೀಗೆ ಇಷ್ಟು ಮಾತ್ರ ಬರೆದ್ರೆ, ನೋಡಿ ಬಿಗರ್ ಲೈನ್ ನಾವು ಪ್ಲಸ್ ಅಂತೀವಿ, ಸ್ಮಾಲರ್ ಲೈನ್ ನ ಮೈನಸ್. ಇದನ್ನ ಸೆಲ್ ಅಂತ ಕರಿತೀವಿ. ಓಕೆ, ಆದ್ರೆ ಇದೇ ಸೆಲ್ ನ 2 or more ಸೆಲ್ಸ್ ಬರೆದ್ರೆ, ನೋಡಿ 2 or more ಸೆಲ್ಸ್, ನೋಡಿ ಪ್ಲಸ್ ಅಂಡ್ ಮೈನಸ್ ಈ ತರ ಬರೆದ್ರೆ ಇದನ್ನ ಬ್ಯಾಟ್ರಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಸಿಂಬಲ್ ಆಫ್ ಬ್ಯಾಟರೀಸ್ ಯು ಆರ್ ಗೋಯಿಂಗ್ ಟು ರೈಟ್ 2 or more ಸೆಲ್ಸ್, ಸೊ ದಟ್ ರೆಪ್ರೆಸೆಂಟ್ಸ್ ದಿ ಬ್ಯಾಟ್ರಿ. ಬರೀ ಇಷ್ಟೇ ಬರೆದ್ರೆ ಇಟ್ ಇಸ್ ಅ ಸೆಲ್ ಅಂತ ಕರಿತೀವಿ. ಓಕೆ, ಸೊ ನೋಡಿ, ರೆಸಿಸ್ಟೆನ್ಸ್ ಅಂತ ಕೇಳ್ಬೋದು. ಏನ್ ಮ್ಯಾಮ್ ಇದು ರೆಸಿಸ್ಟೆನ್ಸ್ ಅಂತ ನಿಮ್ಗೆ ಡೌಟ್ ಇರ್ಬೋದು. ನಾನು ಅದನ್ನ ನೆಕ್ಸ್ಟ್ ಕಮಿಂಗ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ನೋಡಿ, ರೆಸಿಸ್ಟೆನ್ಸ್ ಸಿಂಬಲ್ ಅಂತಂದ್ರೆ ಈ ತರ ಬರಿಬೇಕಾಗತ್ತೆ. ನೋಡಿ, ಜಸ್ಟ್ ಅಷ್ಟೇ, ಈ ತರ ಜಿಗ್ಜಾಗ್ ಲೈನ್, ನೋಡಿ ಈ ತರ ಬರೆದು ಜಸ್ಟ್ ಜಿಗ್ಜಾಗ್ ಲೈನ್ ಬರೆದು ಹೀಗೆ ಬರೆದ್ರೆ ದಿಸ್ ಇಸ್ ಅ ರೆಸಿಸ್ಟೆನ್ಸ್ ಸಿಂಬಲ್. ಓಕೆ, ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್ ಅಂತ ಇದ್ರೆ ನೋಡಿ ಅದನ್ನ ಜಸ್ಟ್ ಹೀಗೆ ಬರಿತೀರಾ, ಬಟ್ ಇದ್ರ ಮೇಲೆ ಒಂದು ಆರೋ ಮಾರ್ಕ್ ನ ಬರಿತೀರಾ, ಇಷ್ಟೇ. ನೋಡಿ, ಯಾವ್ಯಾವ್ದು ನೋಡ್ಕೋಬೇಕಾಗತ್ತೆ? ಎಲೆಕ್ಟ್ರಿಕಲ್ ಸಿಂಬಲ್ಸ್, ಬ್ಯಾಟ್ರಿ ನೋಡ್ಕೊಳ್ಳಿ, ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ, ವೇರಿಯಬಲ್ ರೆಸಿಸ್ಟೆನ್ಸ್ ನೋಡ್ಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಒಂದಷ್ಟು ಸಿಂಬಲ್ಸ್ ನ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಓಮ್ಸ್ ಲಾ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಇದಕ್ಕಿಂತ ಮುಂಚೆ ನಾವು ಕಲ್ತಿರೋ ಪಾಯಿಂಟ್ ಏನು? ಕರೆಂಟ್ ಬಗ್ಗೆ ಗೊತ್ತಾಯ್ತು, ವೋಲ್ಟೇಜ್ ಬಗ್ಗೆ ಗೊತ್ತಾಯ್ತು. ಈಗ ಕರೆಂಟ್ಗೂ ವೋಲ್ಟೇಜ್ಗೆ ಇರುವಂತ ರಿಲೇಶನ್ಶಿಪ್ ಹೇಳೋದೆ ಓಮ್ಸ್ ಲಾ. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಕರೆಂಟ್ ಅಂದ್ರೆ ಗೊತ್ತಾಯ್ತು, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ದಿ ಅಮೌಂಟ್ ಆಫ್ ವರ್ಕ್ ದೆನ್ ಇನ್ ಮೂವಿಂಗ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಶಿಪ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದೆ ಓಮ್ಸ್ ಲಾ. ಏನ್ ಹೇಳುತ್ತೆ ನೋಡಿ, ಸ್ಟೇಟ್ ಓಮ್ಸ್ ಲಾ ಅಂತ ಹೇಳಿ ಕೇಳ್ತಾರೆ. 1 ಮಾರ್ಕ್ಗಾದ್ರೂ ಕೇಳ್ಬೋದು, ಸರ್ಕ್ಯೂಟ್ ಬರೆದು ನೀವು ಬರೆದ್ರೆ 2 ಮಾರ್ಕ್ಸ್ಗಾದ್ರೂ ಕೇಳ್ಬೋದು. ಓಕೆ, ವಾಟ್ ಇಸ್ ಓಮ್ಸ್ ಲಾ ಸೇಸ್? ದಿ ಪೊಟೆನ್ಶಿಯಲ್ ಡಿಫರೆನ್ಸ್, ನೋಡಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ ಆಫ್ ಕಂಡಕ್ಟರ್. Potential difference across the end of conductor is directly proportional to the current flowing through it at constant temperature and pressure. ಏನಿದ್ರ ಅರ್ಥ ಅಂದ್ರೆ, ಈಗ ಆಲ್ರೆಡಿ ಹೇಳಿದೆ, ಕರೆಂಟ್ ಮೂವ್ ಆಗಬೇಕು ಅಂದ್ರೆ ಅದಕ್ಕೆ ಸಪೋರ್ಟ್ ಬೇಕಾಗಿರೋದೇ ಪೊಟೆನ್ಶಿಯಲ್ ಡಿಫರೆನ್ಸ್. ಓಕೆ, ಬಿಕಾಸ್ ಅದೇ ಹೆಲ್ಪ್ ಮಾಡೋದು, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಕರೆಂಟ್ ಫ್ಲೋ ಆಗಾಗ ಮಾಡೋದೇ ಪೊಟೆನ್ಶಿಯಲ್ ಡಿಫರೆನ್ಸ್. ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ನೀವು ಪಾಸ್ ಮಾಡ್ತೀರೋ ಅಷ್ಟು ಕರೆಂಟ್ ಫ್ಲೋ ಆಗತ್ತೆ ಅಂತ ಅರ್ಥ. ಓಕೆ, ಜನರಲ್ ಆಗಿ ನಾವು ಹೇಳೋದಾದ್ರೆ. ಓಕೆ, ಇಲ್ಲಿ ಅದನ್ನೇ ಹೇಳೋದು. ನೋಡಿ, ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ ಆಫ್ ಕಂಡಕ್ಟರ್. ಕಂಡಕ್ಟರ್ ಮೀನ್ಸ್ ವಿಚ್ ಇಸ್ ದ ಮೆಟೀರಿಯಲ್ ಯೂಸ್ಡ್. ಯೂಶಲಿ ನಾವು ಎಲೆಕ್ಟ್ರಾನ್ಸ್ ಫ್ಲೋ ಆಗೋದು ಕಂಡಕ್ಟರ್ಸ್ ಅಲ್ಲಲ್ವಾ? ಇಲ್ಲಿ ಅದೇ ಹೇಳ್ತಿದ್ದಾರೆ, ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ ಆಫ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಏನಿದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಎರಡು ಸೇಮ್ ಟೈಪ್ ಆಫ್ ಚೇಂಜಸ್ ಆಗೋದು ಅಂತ ಹೇಳಿ. ಅಂದ್ರೆ ವೋಲ್ಟೇಜ್ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಸ್ತಿ ಆದ್ರೆ, ನೋಡಿ ಇದು ಪೊಟೆನ್ಶಿಯಲ್ ಡಿಫರೆನ್ಸ್, ಇದು ಕರೆಂಟ್. ಓಕೆ, ಕರೆಂಟ್ ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಐ. ಓಕೆ, ಕರೆಂಟ್ ರಿಪ್ರೆಸೆಂಟ್ ಬೈ ಐ. ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಸ್ತಿ ಆದ್ರೆ ಕರೆಂಟು ಜಾಸ್ತಿ ಆಗುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಕಮ್ಮಿ ಆದ್ರೆ ಕರೆಂಟು ಕಮ್ಮಿ ಆಗುತ್ತೆ. ಅಂದ್ರೆ ಸೇಮ್ ಟೈಪ್ ಆಫ್ ಚೇಂಜಸ್ ಆದ್ರೆ, ಓಕೆ, ಜಾಸ್ತಿ ಜಾಸ್ತಿ ಅಥವಾ ಕಮ್ಮಿ ಕಮ್ಮಿ ಈ ತರ ಆಗಿರೋ ಕಂಡೀಷನ್ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಸೊ ದಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ ಆಫ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಅಂಡ್ ಪ್ರೆಷರ್. ಇಲ್ಲಿ ಯಾವುದೇ ಟೆಂಪರೇಚರ್ ಆಗಲಿ ಪ್ರೆಷರ್ ಆಗಲಿ ಚೇಂಜ್ ಆಗಿ ಅದರಿಂದ ವೇರಿ ಆಗಲ್ಲ. There are constant temperature and pressure are constant. At this time, this potential difference is directly proportional to the current. ಅದಕ್ಕೆ ಅಥವಾ ನಿಮ್ಗೆ ನೋಡಿ, ಈ ಸ್ಟೇಟ್ಮೆಂಟ್ ಕೆಲವೊಬ್ಬರಿಗೆ ಮರ್ತ್ ಹೋಯ್ತು ಅಂತ ಅನ್ಕೊಳ್ಳೋಣ. ಬಿಕಾಸ್ ಐ ಆಮ್ ಟೆಲಿಂಗ್ ಫಾರ್ ದಿಸ್ ಫಾರ್ ವೀಕ್ ಸ್ಟೂಡೆಂಟ್ಸ್. ಯಾರು ಇದ್ದೀರಾ ನಮ್ಗೆ ಅರ್ಥ ಆಗ್ತಿಲ್ಲ, ಈ ಸ್ಟೇಟ್ಮೆಂಟ್ ನೆನಪಿರಲ್ಲ ಅನ್ನೋದಾದ್ರೆ ನೋಡಿ, ಈ ಸಿಂಬಾಲಿಕ್ ಆಗಾದ್ರೂ ನೀವು ಬರಿಬಹುದು, ನಿಮ್ಗೆ ಅಟ್ಲೀಸ್ಟ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಪಾಸಿಂಗ್ ಮಾರ್ಕ್ಸ್ ಯಾರಿದ್ದೀರಾ, ಸೊ ಅಂತವ್ರು ಇದನ್ನ ಬೇಕಾದ್ರೆ ಜಸ್ಟ್ ವಿ ಪ್ರಪೋರ್ಷನಲ್ ಟು ಐ, ವಿ ಇಸ್ ಈಕ್ವಲ್ ಟು ಐ ಆರ್ ಇಷ್ಟನ್ನ ನೀವು ಬರೆದ್ರು ಯು ವಿಲ್ ಗೆಟ್ ದಿ ಮಾರ್ಕ್ಸ್. ಓಕೆ, ನೋಡಿ ಏನಿದು ವಿ ನೋಡಿ ಈ ಸಿಂಬಲ್ ನ ನಾವು ಪ್ರಪೋರ್ಷನಲ್ ಸಿಂಬಲ್ ಅಂತ ಕರಿತೀವಿ. ಸೊ ಇದನ್ನ ಏನಂತ ಓದ್ತೀರಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ, ನೋಡಿ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಅಂತ ಅರ್ಥ. ಓಕೆ, ಸೊ ಬಟ್ ಈ ಪ್ರಪೋರ್ಷನಾಲಿಟಿ ಸಿಂಬಲ್ ನ ತೆಗೆದು ನಾನು ಈಕ್ವಲ್ಸ್ ಹಾಕ್ಬೇಕು. ಅವಾಗ ವಿ ಆರ್ ಇಂಟ್ರೊಡ್ಯೂಸಿಂಗ್ ಒನ್ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ ಆರ್. ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ, ಆರ್ ಇಸ್ ಅ ಕಾನ್ಸ್ಟೆಂಟ್ ಆಫ್ ಮೆಟಾಲಿಕ್ ವೈರ್ ಕಾಲ್ಡ್ ರೆಸಿಸ್ಟೆನ್ಸ್.
ಅರ್ಥ ಆಯ್ತು ಅನ್ಕೋತೀನಿ. ಓಮ್ಸ್ ಲಾ ನ ನೆನ್ಪಿಟ್ಕೊಳ್ಳಿ. ಓಮ್ಸ್ ಲಾ, ವಾಟ್ ಡಸ್ ಓಮ್ಸ್ ಲಾ ಸೇಸ್? ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ ಆಫ್ ದಿ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ flowing through it at constant temperature and pressure. At constant temperature and pressure. ನೋಡಿ, ಇದು ಒಂದು ಹೈಲೈಟ್ ಮಾಡಿದೀನಿ, ಇದನ್ನೊಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಹೇಗೆ ಅಂತಂದ್ರೆ ನೋಡಿ, ಒಂದು ಗ್ರಾಫ್ ಅಂತ ನಾವು ತಗೊಂಡ್ರೆ ವೋಲ್ಟೇಜ್ ವರ್ಸಸ್ ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್ ವರ್ಸಸ್ ಕರೆಂಟ್ ನಾವು ನೋಡೋದಾದ್ರೆ ಆಲ್ರೆಡಿ ಹೇಳಿದೆ, ಆಸ್ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಸೇಮ್ ಟೈಪ್ ಆಫ್ ಚೇಂಜಸ್. ನೋಡಿ, ಇದು ಜಾಸ್ತಿ ಆಯ್ತಾ ಕರೆಂಟು ಜಾಸ್ತಿ, ಕಮ್ಮಿ ಆಯ್ತಾ ಕಮ್ಮಿ. ಇದೇ ತರ ನಾವು ನೋಡ್ತಾ ಹೋದ್ರೆ ನಾವು ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಸ್ಟ್ರೈಟ್ ಲೈನ್. ಇದನ್ನ ಕೇಳೋ ಅಂತ ಚಾನ್ಸಸ್ ಇದೆ. MCQ ಅಲ್ಲಾದ್ರೂ ಬರ್ಬೋದು, 1 ಮಾರ್ಕ್ ಅಲ್ಲಾದ್ರೂ ಬರ್ಬೋದು. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಬರೋದಾದ್ರೆ ಓಮ್ಸ್ ಲಾ ಸರ್ಕ್ಯೂಟ್ ನ ಕೇಳ್ತಾರೆ. ನೋಡಿ, ಓಮ್ಸ್ ಲಾ ಜೊತೆಗೆ ಎಕ್ಸ್ಪ್ಲೇನ್ ಓಮ್ಸ್ ಲಾ ವಿತ್ ದ ಹೆಲ್ಪ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕೇಳಿದ್ರೆ ನೀವು ಓಮ್ಸ್ ಲಾನ ಬರಿಬೇಕಾಗುತ್ತೆ. ಇದೇನ್ ಮ್ಯಾಮ್ ಈ ತರ ಇದೆಯಲ್ಲ ಅಂತಂದ್ರೆ ಜಸ್ಟ್ ನೋಡ್ಕೊಳ್ಳಿ, ಇದನ್ನ ಇಲ್ಲಿ ಕೊಟ್ಟಿದಾರಲ್ಲ ವಿ ಅಂತ ಹೇಳಿ, ಇಲ್ಲಿ ಏನಾಗ್ತಿದೆ, ವಿ ಆರ್ ಕೀಪ್ ಆನ್ ಚೇಂಜಿಂಗ್ ದಿ ವೋಲ್ಟೇಜ್ ನ ಚೇಂಜ್ ಮಾಡಿ ಅಮೀಟರ್ ನ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ವಾಟ್ ಇಸ್ ಅಮೀಟರ್? ನಿಮಗೆ ಗೊತ್ತಾಯ್ತು, ಇಟ್ ಇಸ್ ಯೂಸ್ ಟು ಮೆಷರ್ ದಿ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ವೋಲ್ಟೇಜ್ ನ ನಾವು ಚೇಂಜ್ ಮಾಡ್ತಾ ಇಲ್ಲಿ ಕರೆಂಟ್ ನ ಮೆಷರ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅನ್ಕೋತೀನಿ. ಹಾಗಾಗಿ ವಿ ವಿಲ್ ಅಬ್ಸರ್ವ್ ವಾಟ್ ಇಸ್ ದ ಚೇಂಜಸ್ ಬಿಟ್ವೀನ್ ದಿ ವೋಲ್ಟೇಜ್ ಅಂಡ್ ದಿ ಕರೆಂಟ್. ಸೊ ಈ ತರ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ನ ಬರಿಬೇಕಾಗತ್ತೆ. ಓಕೆ, ವೋಲ್ಟೇಜ್ ತಗೊಳ್ಳಿ ಅಂದ್ರೆ ವೋಲ್ಟೇಜ್ ನ ಚೇಂಜ್ ಮಾಡ್ತಾ ಇದ್ದೀರಾ ಟು ಚೆಕ್ ದಿ ಚೇಂಜಸ್ ಇನ್ ದಿ ಕರೆಂಟ್. ಜೊತೆಗೆ ಇಲ್ಲಿ ಒಂದು ಕಂಡಕ್ಟಿಂಗ್ ವೈರ್ ನೋಡಿ, XY ಅನ್ನೋದು ಕಂಡಕ್ಟಿಂಗ್ ವೈರ್ ತಗೊಂಡಿದ್ದೀರಾ. ಇಟ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್ ಬಗ್ಗೆ ನಾನು ಹೇಳ್ತೀನಿ. ಆ ರೆಸಿಸ್ಟೆನ್ಸ್ ನೋಡಿ, ಇವೆರಡು ಅಬ್ಸರ್ವ್ ಮಾಡಿ, ಅಮೀಟರ್ ವೋಲ್ಟ್ ಮೀಟರ್. ನೋಡಿ, ಅಮೀಟರ್ ಇಲ್ಲೇ ಲೈನ್ ಅಲ್ಲಿ ಒಂದು ಸಿಂಗಲ್ ಲೈನ್ ಅಲ್ಲಿ ಇದೆ, ಹಾಗಾಗಿ ನಾವು ಸೀರೀಸ್ ಅಂತ ಹೇಳಿದ್ವಿ. ವೋಲ್ಟ್ ಮೀಟರ್ ನೋಡಿ ಒಂದು ಡಿವೈಸ್ ಕೆಳಗಡೆ ಇದೆ, ಅಂದ್ರೆ ಬಿಲೋ ಪ್ಯಾರಲಲ್ ಆಗಿ ನಾವು ಮಾಡಿದೀವಿ. ಸೊ ಹಾಗಾಗಿ ಇಟ್ ಇಸ್ ಇನ್ ಪ್ಯಾರಲಲ್ ಅಂತ ನಾವು ಹೇಳಿದ್ದು. ಓಕೆ, ನೆಕ್ಸ್ಟ್ ಬರೋದಾದ್ರೆ ರೆಸಿಸ್ಟೆನ್ಸ್. ಏನಿದೆ ರೆಸಿಸ್ಟೆನ್ಸ್? ಈಗ ತಾನೇ ನಾವು ಹೇಳಿದ್ವಿ ಓಮ್ಸ್ ಲಾ ರಿಲೇಟೆಡ್ ಆಗಿ V ಪ್ರಪೋರ್ಷನಲ್ ಟು I ಅಂತ ಹೇಳಿದೆ. ಅಂದ್ರೆ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಅಂತ. ಈ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿಬೇಕು ಅಂದ್ರೆ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಒಂದು ಕಾನ್ಸ್ಟೆಂಟ್ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್. ಇಲ್ಲಿ ಏನು ರೆಸಿಸ್ಟ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಅಂತಂದ್ರೆ ನಾವೇನ್ ಹೇಳ್ತೀವಿ, ಡಿಫೈನ್ಡ್ ರೆಸಿಸ್ಟೆನ್ಸ್ ಅಂತ ಕೇಳ್ಬಹುದು. ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್. ನೋಡಿ, ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ಏನಿದ್ರ ಅರ್ಥ ಅಂದ್ರೆ ರೆಸಿಸ್ಟೆನ್ಸ್ ಅನ್ನೋದೊಂದು ಪ್ರಾಪರ್ಟಿ, ಕಂಡಕ್ಟರ್ದು ಒಂದು ಪ್ರಾಪರ್ಟಿ. ಯಾವುದು ಫ್ಲೋ ಆಫ್ ಕರೆಂಟ್ ಅನ್ನ ತಡೆಯುತ್ತೋ ನೋಡಿ, ರೆಸಿಸ್ಟೆನ್ಸ್ ಅಂದ್ರೆ ಅವಾಯ್ಡ್ ಅಥವಾ ಯು ರೆಸಿಸ್ಟ್, ಸ್ಟಾಪ್ ಅಂತ. ಇದಕ್ಕೆ ಬೇಕಾದ್ರೆ ನೀವು ಇಲ್ಲಿ ಸ್ಟಾಪ್ ಅನ್ನೋ ವರ್ಡ್ ಕೂಡ ಯೂಸ್ ಮಾಡಬಹುದು, ನಿಮ್ಗೆ ಅಕಸ್ಮಾತ್ ಮರ್ತ್ ಹೋಯ್ತು ಅನ್ನೋದಾದ್ರೆ ಸಿಂಪಲ್ ವರ್ಡ್. ಸೊ ರೆಸಿಸ್ಟೆನ್ಸ್ ಅಂದ್ರೆ ಏನ್ ಹೇಳ್ತೀವಿ, ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಶಾಕ್ ಹೊಡೆಯುತ್ತೆ ಅನ್ನೋದಾದ್ರೆ ನೀವೇನು ಹೇಳ್ತಾರೆ, ಯಾವ್ದೊಂದು ಮರದ ಕೋಲ್ ತಗೋ ಅಥವಾ ಪ್ಲಾಸ್ಟಿಕ್ ಯಾವ್ದಾದ್ರು ಪ್ಲಾಸ್ಟಿಕ್ ಮೇಲೆ ನಿಂತ್ಕೋ ಅಥವಾ ಮರದ ಸ್ಟೂಲ್ ಮೇಲೆ ನಿಂತ್ಕೋ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಂತ ಕಡೆ ಯಾಕೆ ಅಂದ್ರೆ ದೇ ಆರ್ ಆಲ್ ಇನ್ಸುಲೇಟರ್ಸ್. ಕರೆಂಟ್ ಫ್ಲೋ ಆಗಲ್ಲ ಅಂದ್ರೆ ಏನಾಗ್ತದೆ, ಕರೆಂಟ್ ತಡಿತಾ ಇರುತ್ತೆ. ಅದು ತಡಿಯೋದು ಮೀನ್ಸ್ ಫ್ಲೋ ತಡಿಯೋದನ್ನೇ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ರೆಸಿಸ್ಟೆನ್ಸ್. ನೋಡಿ, ರೆಸಿಸ್ಟೆನ್ಸ್ ಅಂತ ಅಂದ್ರೆ ರೆಸಿಸ್ಟೆನ್ಸ್ ಇಸ್ ಅ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಟು ರೆಸಿಸ್ಟ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಇಟ್ ಅಂತ ಹೇಳ್ತೀವಿ. ಸೊ ಅದನ್ನ R ಇಂದ ರೆಪ್ರೆಸೆಂಟ್ ಮಾಡ್ತೀವಿ ರೆಸಿಸ್ಟೆನ್ಸ್. ಇಟ್ಸ್ SI ಯೂನಿಟ್ ಇಸ್ ಓಮ್. ನೋಡಿ, OHM ಅಂತನಾದ್ರೂ ಬರಿಬಹುದು ಅಥವಾ ಸಿಂಬಲ್ ಅಲ್ಲಿ ಈ ತರ ಕೂಡ ಬರಿಬಹುದು. ಓಕೆ, ಸೊ ವಾಟ್ ಇಸ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಓಮ್. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ತಾನೇ ನಾವೇನಂತ ಬರದ್ವಿ, V ಇಸ್ ಈಕ್ವಲ್ ಟು IR ಅಂತ ಹೇಳಿ ಬರದ್ವಿ, ಹೌದಾ? ನನಗೀಗ R ಬೇಕು. R ಇಸ್ ಈಕ್ವಲ್ ಟು ಏನಂತ ಬರಿಬಹುದು, V ಬೈ I ಅಂತ ಬರಿಬಹುದು. ದಟ್ ಮೀನ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡಿವೈಡೆಡ್ ಬೈ ದಿ ಕರೆಂಟ್. ಹಾಗಾದ್ರೆ ವೆನ್ ವಿಲ್ ಬಿ ರೆಸಿಸ್ಟೆನ್ಸ್ ಬಿಕಮ್ಸ್ 1 ಓಮ್. ನೋಡಿ, ಇವಾಗ ಹೇಳಿ 1 ಓಮ್ ಯಾವಾಗ ಆಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ. 1 ಓಮ್ ಬಿಕಮ್ಸ್ ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 1 ವೋಲ್ಟ್ ಡಿವೈಡೆಡ್ ಬೈ ದಿ ಕರೆಂಟ್ ಇಸ್ 1 ಆಂಪಿಯರ್. ಹೌದಾ? V ಅಂತಂದ್ರೆ ವಾಟ್ ಇಸ್ ದ SI ಯೂನಿಟ್? 1 ವೋಲ್ಟ್ ಅಂತ ಹೇಳ್ತೀವಿ. ಕರೆಂಟ್ ಅಂದ್ರೆ ಆಂಪಿಯರ್. ಹಾಗಾದ್ರೆ ರೆಸಿಸ್ಟೆನ್ಸ್ ಯಾವಾಗ 1 ಓಮ್ ಆಗುತ್ತೆ ಅಂದ್ರೆ 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್. ಇಸ್ ಇಟ್ ಕ್ಲಿಯರ್? ಯಾ. ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ? ಈಗ ತಾನೇ ಹೇಳಿದೆ, ಯಾವುದು ಪ್ಲಾಸ್ಟಿಕ್ ವುಡನ್ ಅಲ್ಲೆಲ್ಲ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಅಂದ್ರೆ ಕರೆಂಟ್ ನ ಫ್ಲೋ ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ಇನ್ನೆಲ್ಲ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಈ ರೆಸಿಸ್ಟೆನ್ಸ್ ಅನ್ನೋದು? ಅಂದ್ರೆ ಚಾರ್ಜಸ್ ನ ತಡೆಯೋದು.
ಸೊ ಫ್ಲೋ ಆಫ್ ಚಾರ್ಜಸ್ ನ ತಡೆಯೋದಕ್ಕೆ ಇನ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ವಿ ಹ್ಯಾವ್ 4 ಫ್ಯಾಕ್ಟರ್ಸ್. ಕೇಳಿದ್ದಾರೆ ಆಕ್ಚುಲಿ ಪ್ರಿಪರೇಟರಿ ಕೇಳಿದ್ರು, ನೇಮ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಂತ ಹೇಳಿ. ಸೊ ನಂಬರ್ 1 ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್. ನೋಡಿ ಅದಕ್ಕೆ ನಾನು ಇಲ್ಲಿ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಪ್ರಪೋರ್ಷನಲ್ ಅಂತ ಹೇಳಿದ್ದೀನಿ. ಅಂದ್ರೆ ಹಿಯರ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್. ಏನಿದ್ರು ವಾಟ್ ಯು ಮೀನ್ ಬೈ ಡೈರೆಕ್ಟ್? ಈಗ ತಾನೇ ಹೇಳಿದೆ. ಅಂದ್ರೆ ಲೆಂತ್ ಜಾಸ್ತಿ ಆದ್ರೆ, ಯಾವುದೋ ಒಂದು ಕಂಡಕ್ಟರ್ದು ಲೆಂತ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸು ಜಾಸ್ತಿ. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಓಕೆ, ಈತ ಕೇಸಸ್ ಅಲ್ಲಿ ನೋಡಿ ಲೆಂತ್ ರಿಲೇಟೆಡ್ ಆಗಿ ಕ್ವೆಶನ್ಸ್ ಯಾವ ತರ ಕೇಳ್ತಾರೆ ಅಂತಂದ್ರೆ, ಇಫ್ ದ ಲೆಂತ್ ಆಫ್ ಅ ವೈರ್ ಇಸ್ ಡಬಲ್ಡ್, ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ ಕ್ವೆಶನ್. ದಿ ಲೆಂತ್ ಆಫ್ ಅನ್ ವೈರ್ ಇಸ್ ಡಬಲ್ಡ್, ವಾಟ್ ಹ್ಯಾಪನ್ಸ್ ಟು ದಿ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಆಲ್ಸೋ ಡಬಲ್ಡ್. ಹೌದಾ? ರೆಸಿಸ್ಟೆನ್ಸ್ ನೋಡಿ ಎಲ್ಲಿರೋದು ಏನಾಗುತ್ತೆ, 2L ಆಗ್ಬಿಡುತ್ತೆ, ಡಬಲ್ ಆಗುತ್ತೆ. ಹಾಗಾದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, 2R ಆಗುತ್ತೆ, ಅದು ಡಬಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅದೇ ಲೆಂತ್ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಂತ್ ಎಲ್ಲಿರೋದು L/2 ಹಾಫ್ ಆಗ್ಬಿಡುತ್ತೆ, ಲೆಂತ್ ಇಸ್ ಹಾಫ್ಡ್. ಓಕೆ, ವಾಟ್ ಹ್ಯಾಪನ್ಸ್ ಟು ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸು ಹಾಫ್ ಆಗುತ್ತೆ. ಓಕೆ, ಸೇಮ್ ಚೇಂಜಸ್. ಅದಕ್ಕೆ ನಾವಿಲ್ಲಿ ಡೈರೆಕ್ಟ್ ಪ್ರಪೋರ್ಷನಲ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಸೇಮ್ ಚೇಂಜಸ್. ಓಕೆ, ಇನ್ಕ್ರೀಸ್, ಡಿಕ್ರೀಸ್. ಸೊ ಈ ತರ ಕೇಸಸ್ ಅನ್ನ ವಿ ಆರ್ ಕಾಲಿಂಗ್ ಇಟ್ ಆಸ್ ಡೈರೆಕ್ಟ್ ಪ್ರಪೋರ್ಷನಲ್. ಸೊ ಹಿಯರ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್ ಆಫ್ ದಿ ಕಂಡಕ್ಟರ್. ಕಮಿಂಗ್ ಟು ಸೆಕೆಂಡ್ ಒನ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ನೋಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕೇಳಿ, ಏನಿದೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಎ ವೈರ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ನೋಡಿ ಇಲ್ಲಿ 2 ವೈರ್ ಕನ್ಸಿಡರ್ ಮಾಡಿದೀನಿ. ಎರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಏರಿಯಾ ತುಂಬಾ ಕಡಿಮೆ ಇದೆ. ನೋಡಿ ಇದ್ರ ಏರಿಯಾ ಜಾಸ್ತಿ ಇದೆ. ನೋಡಿ ಇದು ಏರಿಯಾ ಕಮ್ಮಿ ಇತ್ತು ಅಂತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಇಲ್ಲಿ ಇನ್ವರ್ಸ್ ಪ್ರಪೋರ್ಷನ್ ಅಂತ ನಾವು ಬರ್ದಿದೀವಿ. ಇನ್ವರ್ಸ್ ಅಂದ್ರೆ ಆಪೋಸಿಟ್ ಚೇಂಜಸ್ ಅಂತ ಅರ್ಥ. ಅಂದ್ರೆ ಒಂದು ಜಾಸ್ತಿ ಆದ್ರೆ ಇನ್ನೊಂದು ಕಮ್ಮಿ ಅಂತ. ಇಲ್ಲಿ ರೆಸಿಸ್ಟೆನ್ಸ್ ಜೊತೆ ಕಂಪೇರ್ ಮಾಡ್ತಿರೋದ್ರಿಂದ ಏರಿಯಾ ನೋಡಿ, ಏರಿಯಾ ಕಮ್ಮಿ ಆದ್ರೆ ನೀವೇನ್ ಮಾಡ್ಬೋದು, ಏರಿಯಾ ಕಮ್ಮಿ ಆದ್ರೆ ರೆಸಿಸ್ಟೆನ್ಸು ಜಾಸ್ತಿ, ಏರಿಯಾ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸು ಕಮ್ಮಿ. ಇದಕ್ಕೊಂದು ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪೈಪ್ ತಗೊಳ್ಳಿ, ನೀರಿನ ಪೈಪ್ ಗೊತ್ತಿದೆ ಅಲ್ಲ, ನೀರಿನ ಪೈಪಲ್ಲಿ ನೀರು ಫ್ಲೋ ಆಗ್ತಾ ಇರತ್ತೆ. ನೀವು ಅದನ್ನ ತಡಿಬಹುದಲ್ವಾ? ಒಂದ್ ಸ್ವಲ್ಪ ನೀವೇನೋ ಒಂದು ಫಿಂಗರ್ಸ್ ಅಥವಾ ಈ ತರ ಪಾಮ್ ಕೊಟ್ಟು ತಡಿಬಹುದು. ಹೌದಾ? ತಡಿಯೋದ್ರಿಂದ ಸೆನ್ಸ್ ರೆಸಿಸ್ಟ್ ಮಾಡ್ಬೋದು. ಅದೇ ನೀವು ಟ್ಯಾಂಕರ್ ಪೈಪಲ್ಲಿ ಬರುವಂತ ನೀರನ್ನ ತಡಿಯಕ್ಕಾಗತ್ತಾ? ಇಲ್ಲ, ಬಿಕಾಸ್ ಇಟ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಮೋರ್. ಹೌದಲ್ವಾ? ಅಂದ್ರೆ ತಡಿಯೋದು ಜಾಸ್ತಿ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಅರ್ಥ. ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಯಾವಾಗ? ಏರಿಯಾ ಕಮ್ಮಿ ಇದ್ದಾಗ. ನೋಡಿ ಏರಿಯಾ ಕಮ್ಮಿ, ರೆಸಿಸ್ಟೆನ್ಸ್ ಜಾಸ್ತಿ. ಓಕೆ, ಏರಿಯಾ ಜಾಸ್ತಿ, ರೆಸಿಸ್ಟೆನ್ಸ್ ಕಮ್ಮಿ. ನೋಡಿ ಏರಿಯಾ ಜಾಸ್ತಿ ಆಗ್ಬಿಟ್ರೆ ನಮ್ಗಲ್ಲಿ ತಡಿಯೋಕೆ ಕಷ್ಟ ಆಗುತ್ತೆ, ಬಿಕಾಸ್ ಅಲ್ಲಿ ಜಾಸ್ತಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬರ್ತಾ ಇರುತ್ತೆ. ಓಕೆ, ನಾನು ಬಿಕಾಸ್ ದಿಸ್ ಇಸ್ ಐ ಆಮ್ ಕಂಪೇರಿಂಗ್ ವಿತ್ ವಾಟರ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಕಮ್ಮಿ ಏರಿಯಾ ಇದ್ರೆ ಕರೆಂಟು ಕಮ್ಮಿ ಫ್ಲೋ ಆಗ್ತಾ ಇರುತ್ತೆ, ಈಸಿಯಾಗಿ ರೆಸಿಸ್ಟ್ ಮಾಡ್ಬೋದು. ಬಟ್ ಏರಿಯಾ ಜಾಸ್ತಿ ಇತ್ತು ಅಂತ ದೆರ್ ವಿಲ್ ಬಿ ಮೋರ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಯು ಕ್ಯಾನ್ ನಾಟ್ ಸ್ಟಾಪ್. ಓಕೆ, ಸ್ಟಾಪ್ ಮಾಡೋಕೆ ಕಷ್ಟ, ಅವಾಗ ರೆಸಿಸ್ಟೆನ್ಸ್ ಏನಾಯ್ತು? ಕಮ್ಮಿ. ಹಾಗಾದ್ರೆ ಇಲ್ಲಿ ಏನಾಗ್ತಿದೆ, ಏರಿಯಾ ನೋಡಿ, ಏರಿಯಾ ಕಮ್ಮಿ ಆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ. ನೋಡಿ ಅದಕ್ಕೆ ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ, ಡೌನ್ ಅಂಡ್ ಟಾಪ್. ಅದೇ ಏರಿಯಾ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ, ಅದಕ್ಕೆ ಇನ್ವರ್ಸ್ ಅಂತೀವಿ. ನೋಡಿ ಇಂಥ ಕೇಸಸ್ ಅಲ್ಲಿ ಕ್ವೆಶನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ, ಇಫ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಡಬಲ್ಡ್, ಅರ್ಥ ಮಾಡ್ಕೊಳ್ಳಿ, ಇಫ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಡಬಲ್ಡ್, ವಾಟ್ ಹ್ಯಾಪನ್ಸ್ ಟು ಇಟ್ಸ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ, ಏರಿಯಾ ಡಬಲ್ ಆದ್ರೆ ರೆಸಿಸ್ಟೆನ್ಸ್ ಹಾಫ್ ಆಗತ್ತೆ, ಕಮ್ಮಿ ಆಗತ್ತೆ. ಅರ್ಥ ಆಗ್ತಿದೆ? ನೋಡಿ ಏರಿಯಾ ಎ ಇರೋದು 2R ಆಗ್ಬಿಡತ್ತೆ, ರೆಸಿಸ್ಟೆನ್ಸ್ ಏನಾಗುತ್ತೆ? R/2 ಆಗ್ಬಿಡತ್ತೆ, ಹಾಫ್ ಆಗ್ಬಿಡತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ಅದೇ ಕ್ವೆಶ್ಚನ್, ಆಫ್ ಕ್ರಾಸ್ ಸೆಕ್ಷನ್ ಇಸ್ ಹಾಫ್ಡ್ ಅಂದ್ರೆ ಇವಾಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಮಾಡಿದೀವಿ, ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಕ್ಲಿಯರ್ ಆಯ್ತು ಅನ್ಕೋತೀನಿ ಎರಡು ಕಾನ್ಸೆಪ್ಟು, ಬಿಕಾಸ್ ಇದೇ ತರ ಕ್ವೆಶನ್ಸ್ ನ ಕೇಳುವಂತ ಚಾನ್ಸಸ್ ಇದೆ. ಲೆಂತ್ ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಲೆಂತ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸು ಜಾಸ್ತಿ, ಲೆಂತ್ ಕಮ್ಮಿ ಆದ್ರೆ ರೆಸಿಸ್ಟೆನ್ಸು ಕಮ್ಮಿ. ಸೊ ವಿ ಕಾಲ್ ಇಟ್ ಆಸ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್. ಅದೇ ತರ ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಮೋರ್, ರೆಸಿಸ್ಟೆನ್ಸ್ ಇಸ್ ಲೆಸ್. ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಲೆಸ್, ರೆಸಿಸ್ಟೆನ್ಸ್ ಇಸ್ ಮೋರ್. ಹಾಗಾಗಿ ಇಟ್ ಇಸ್ ಇನ್ವರ್ಸ್ ಪ್ರಪೋರ್ಷನಲ್. ಓಕೆ, ಇನ್ನೆರಡು ಕಾನ್ಸೆಪ್ಟ್ ಇದೆ. ಏನು? ನೇಚರ್ ಆಫ್ ಮೆಟೀರಿಯಲ್. ನೋಡಿ ನೇಚರ್ ಆಫ್ ಮೆಟೀರಿಯಲ್ ಅಂತ ಬಂದಾಗ, ಆಸ್ ಯು ನೋ ದಟ್ ಕಂಡಕ್ಟರ್ಸ್ ಅಲ್ಲಿ ಜಾಸ್ತಿ ಏನಾಗ್ತಿರುತ್ತೆ? ಕರೆಂಟ್ ಜಾಸ್ತಿ ಫ್ಲೋ ಆಗ್ತಿರುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ.
ಅದೇ ಇನ್ಸುಲೇಟರ್ಸ್ ನಾವು ತಗೊಂಡಾಗ ಕರೆಂಟ್ ಫ್ಲೋನೇ ಆಗಲ್ಲ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಮೆಟೀರಿಯಲ್. ನಾವು ಯಾವ ಮೆಟೀರಿಯಲ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಸ್ ಯು ಟೇಕ್ ಕಾಪರ್ ಅಲ್ಯೂಮಿನಿಯಂ ಎಲ್ಲ ನೀವು ತಗೊಂಡ್ರೆ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ, ಅಲ್ಲಿ ನೀವು ರೆಸಿಸ್ಟ್ ಮಾಡೋದಕ್ಕಾಗಲ್ಲ. ಅದೇ ನೀವು ರಬ್ಬರ್, ಪ್ಲಾಸ್ಟಿಕ್, ಗ್ಲಾಸ್ ಈ ತರ ಮೆಟೀರಿಯಲ್, ವುಡ್ ಈ ತರ ಎಲ್ಲ ಮೆಟೀರಿಯಲ್ಸ್ ತಗೊಂಡಾಗ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ಮೆಟೀರಿಯಲ್ ರೆಸಿಸ್ಟೆನ್ಸ್ ಅನ್ನೋದು. ಇನ್ನೊಂದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಮ್ಯಾಮ್? ಟೆಂಪರೇಚರ್ ಅಂದ್ರೆ ನೋಡಿ, ಜಾಸ್ತಿ ಹೀಟ್ ಆದಾಗ ನೀವು ನೋಡಿರ್ಬೋದು, ಈ ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ನೀವು ನೋಡಿರ್ತೀರಾ, ಸಮ್ಮರ್ ಸೀಸನ್ ಅಲ್ಲೆಲ್ಲ ಏನಾಗಿರುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಿರುತ್ತೆ ಲೆಂತ್. ಹೌದಾ? ಲೆಂತ್ ಏನಾಗಿರುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಏನಾಗಿರುತ್ತೆ, ಇಟ್ ಆಲ್ಸ್ ಬೆಂಡ್ ಅಲ್ವಾ, ಬೆಂಡ್ ಆಗ್ಬಿಟ್ಟಿರುತ್ತೆ. ಸೊ ರೆಸಿಸ್ಟೆನ್ಸ್ ಅನ್ನೋದು ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಇದ್ದಾಗ ವೈರ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಅಂದ್ರೆ ಮತ್ತೆ ಏನಾಯ್ತು, ಲೆಂತ್ ಜಾಸ್ತಿ ಆಗುತ್ತೆ. ಲೆಂತ್ ಜಾಸ್ತಿ ಆದಾಗ ರೆಸಿಸ್ಟೆನ್ಸು ಜಾಸ್ತಿ. ಈ ತರ ಟೆಂಪರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ವಿಚ್ ಆರ್ ದಿ 4 ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್? ಲೆಂತ್ ಆಫ್ ದಿ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಮೆಟೀರಿಯಲ್, ಟೆಂಪರೇಚರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಇದೇ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಇನ್ನೊಂದು ಕಾನ್ಸ್ಟೆಂಟ್ ಬಗ್ಗೆ ನಾವು ಮಾತಾಡ್ತೀವಿ. ಬಿಕಾಸ್ ಆಸ್ ಐ ಟೋಲ್ಡ್, ಎಲ್ಲೆಲ್ಲಿ ನಿಮಗೆ ಪ್ರಪೋರ್ಷನಾಲಿಟಿ ಸಿಂಬಲ್ ಬರುತ್ತೋ ಅಲ್ಲಲ್ಲಿ ಒಂದು ಕಾನ್ಸ್ಟೆಂಟ್ ಬರುತ್ತೆ. ನೋಡಿ, ಓಮ್ಸ್ ಲಾ ಅಲ್ಲಿ ನಮಗೆ ಏನ್ ಬಂತು, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಬಂತು. ಈಗ ರೆಸಿಸ್ಟೆನ್ಸ್ ಅಲ್ಲೇ ಮತ್ತೆ ನಾವು ಪ್ರಪೋರ್ಷನಲ್ ತಗೊಳ್ತಾ ಇದೀವಿ. ಏನ್ ಪ್ರಪೋರ್ಷನಲ್ ಹೇಗ್ ಬರ್ದಿದೀವಿ ಗೊತ್ತಿದೆ ನೋಡಿ. ಎಸ್, ನೋಡಿ ಇಲ್ಲಿ ಆಕ್ಚುಲಿ ನಾವು ಹೇಗ್ ಬರಿತೀವಿ ಅಂತಂದ್ರೆ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಡೈರೆಕ್ಟ್ ಅಂದ್ರೆ ಈ ತರ. ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ 1/, ಅಂತ ಇನ್ವರ್ಸ್ ನಿಮಗೆ ಗೊತ್ತಿದೆ. ಇಟ್ಸ್ ಇನ್ವರ್ಸ್, ರೆಸಿಪ್ರೋಕಲ್ ಎಲ್ಲ ಒಂದೇ. ಇನ್ವರ್ಸ್ ಅಂತ ನಾವು ಇಲ್ಲಿ ಹೇಳಿದ್ರೆ, ರೆಸಿಪ್ರೋಕಲ್ ಅಂತ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಳ್ತೀವಿ. ದಟ್ ಮೀನ್ಸ್ ಎ ಅಂತಂದ್ರೆ ಎ ಇನ್ವರ್ಸ್ ಇಸ್ 1/a. ಓಕೆ, 2 ಇಟ್ಸ್ ಇನ್ವರ್ಸ್ ಇಸ್ 1/2 ಈ ತರ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದೇನಾಯ್ತು, ಈಗ ತಾನೇ ಹೇಳ್ದಂಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್. ಇನ್ನೊಂದೇನಾಯ್ತು, ರೆಸಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಎರಡನ್ನು ನಾನು ಒಟ್ಟಿಗೆ ಏನ್ ಮಾಡ್ತೀನಿ, ಸೊ ಹೀಗೆ ಬರಿತೀನಿ. ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ನೋಡಿ ಈ ತರ ಫಾರ್ಮುಲಾ. ಈಗ ನಾನು ಏನ್ ಮಾಡಬೇಕು, ಐ ಹ್ಯಾವ್ ಟು ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಸಿಂಬಲ್, ಐ ಹ್ಯಾವ್ ಟು ರೈಟ್ ಈಕ್ವಲ್ಸ್ ಹಾಕಬೇಕು. ಸೊ ಹಾಗಾದ್ರೆ ಈಕ್ವಲ್ಸ್ ಹಾಕಬೇಕು ಅಂದ್ರೆ ವಿ ನೀಡ್ ಒನ್ ಕಾನ್ಸ್ಟೆಂಟ್. ವಿ ಆರ್ ಇಂಟ್ರೊಡ್ಯೂಸಿಂಗ್ ಒನ್ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ನೋಡಿ, ರೆಸಿಸ್ಟಿವಿಟಿ ಅನ್ನೋ ಒಂದು ಕಾನ್ಸ್ಟೆಂಟ್, ಅದನ್ನ ರೋ ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್ ರೋ. ಸಿಂಬಲ್ ಇಸ್ ರೋ. ವಾಟ್ ಇಸ್ ದ ನೇಮ್ ಫಾರ್ ದಟ್? ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಸೊ ಅದಕ್ಕೆ SI ಯೂನಿಟ್ ಏನ್ ಬರುತ್ತೆ, ಓಮ್ ಮೀಟರ್. ಹೇಗೆ ಮ್ಯಾಮ್ ಓಮ್ ಮೀಟರ್ ಅಂತ ಕರಿತೀವಿ ಅನ್ನೋದಾದ್ರೆ ನೋಡಿ, ಇವಾಗ ನಾವು ಈಗ ತಾನೇ ಫಾರ್ಮುಲಾ ಏನ್ ಬಂತು, R is equal to ರೋ L/A ಬಂತು. ನೋಡಿ, ಪ್ರಪೋರ್ಷನಾಲಿಟಿ ಸಿಂಬಲ್ ಇಲ್ಲ, ಮಿಸ್ ಆಗಿ ಟೈಪ್ ಆಗಿದೆ. ರೋ L/A. ನನಗೀಗ ರೋ ಮಾತ್ರ ಬೇಕು. ಸೊ ಹಾಗಾದ್ರೆ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ರೋ L is equal to RA ಆಯ್ತು. ರೋ is equal to RA/L ಆಯ್ತು. ಹೌದಾ? ಈಗ ಇದಕ್ಕೆ ವ್ಯಾಲ್ಯೂಸ್ ಕೊಡ್ತಾ ಹೋದ್ರೆ ನೋಡಿ, ರೆಸಿಸ್ಟೆನ್ಸ್ಗೆ ಏನು ಓಮ್, ಏರಿಯಾ ಅಂತಂದ್ರೆ ಮೀಟರ್ ಸ್ಕ್ವೇರ್, ಲೆಂತ್ ಅಂದ್ರೆ ಮೀಟರ್. ನೋಡಿ, 1 ಮೀಟರ್ ಕ್ಯಾನ್ಸಲ್ ಆಯ್ತು, ಉಳ್ಕೊಳ್ಳೋದೇನು ಓಮ್ ಮೀಟರ್. ಸೊ ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ? ರೋ ಅಂತಂದ್ರೆ ವಾಟ್ ಇಸ್ ಅನ್ SI ಯೂನಿಟ್? ಓಮ್ ಮೀಟರ್. ನೋಡಿ, ಇದನ್ನ ನಾವು ಹೇಗೆ ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ದ ಇನ್ಸುಲೇಟರ್ಸ್ ಅಥವಾ ಅಲಾಯ್ಸ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು. ಇದಕ್ಕೆ ರಿಲೇಟೆಡ್ ಆಗಿ ನಾವು ರೆಸಿಸ್ಟಿವಿಟಿನ ಹೇಳ್ತೀವಿ. ಯಾವ್ದು ಗುಡ್ ಕಂಡಕ್ಟರ್, ಯಾವ್ದು ಬ್ಯಾಡ್ ಕಂಡಕ್ಟರ್ ಅಂತ ಹೇಳಬೇಕು ಅಂದ್ರೆ ವಿ ಕಂಪೇರ್ ವಿತ್ ದಿಸ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಓಕೆ, ಹಾಗಾಗಿ ನೋಡಿ, ದಿ ಮೆಟಲ್ಸ್ ಅಂಡ್ ಅಲಾಯ್ಸ್ ಹ್ಯಾವ್ ವೆರಿ ಲೋ ರೆಸಿಸ್ಟಿವಿಟಿ, ಸೊ ದೇ ಆರ್ ಕಾಲ್ಡ್ as ಗುಡ್ ಕಂಡಕ್ಟರ್ಸ್. ಕಮ್ಮಿ ರೆಸಿಸ್ಟಿವಿಟಿ ಇರುತ್ತೆ, ಸೊ ವಿ ಕಾಲ್ ದಮ್ ಆಸ್ ಗುಡ್ ಕಂಡಕ್ಟರ್ಸ್. ಅದೇ ಇನ್ಸುಲೇಟರ್ಸ್ ಅಂತ ನಾವು ತಗೊಂಡ್ರೆ ದೇ ಹ್ಯಾವ್ ಹೈ ರೆಸಿಸ್ಟಿವಿಟಿ. ಓಕೆ, ನೋಡಿ, ಈ ರೆಸಿಸ್ಟಿವಿಟಿ ರಿಲೇಟೆಡ್ ಆಗಿ ನಿಮಗೆ ಕೇಳುವಂತ ಕ್ವೆಶನ್ ಏನಪ್ಪಾ ಅಂತಂದ್ರೆ, ಈ ಕ್ವೆಶನ್ ನ ಕೇಳ್ತಾರೆ, alloys are used rather than pure metals in heating devices. ಹೀಟಿಂಗ್ ಡಿವೈಸಸ್ ಅಂದ್ರೆ ಐರನ್ ಆಗಿರ್ಬೋದು, ಮೈಕ್ರೋವೇವ್ ಓವನ್, ಯಾವ್ದು ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೋ ಅಂತ ಡಿವೈಸಸ್ ಅಲ್ಲಿ ಯಾಕೆ ಅಲಾಯ್ಸ್ ನ ಯೂಸ್ ಮಾಡ್ತಾರೆ, ಮೆಟಲ್ಸ್ ನ ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿ. ಅಲಾಯ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಾ. ಯಾಕೆ ಅಲಾಯ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಮೆಟಲ್ಸ್ಗಿಂತ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಆಲ್ರೆಡಿ ನಾವು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಮೆಟಲ್ಸ್ಗೆ ಅಲಾಯ್ಸ್ಗೆ ಕಮ್ಮಿ ರೆಸಿಸ್ಟಿವಿಟಿ ಅಂತ ಹೇಳಿದೀವಿ. ಬಟ್ ಇಲ್ಲಿ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಅಲಾಯ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ರೆಸಿಸ್ಟಿವಿಟಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಜನರಲಿ ನಾವು ಅವೆರಡಕ್ಕೂ ಲೋ ಅಂತ ಹೇಳ್ತೀವಿ. ಆ ಲೋ ಅಲ್ಲೇ ನಾವು ಈ ಮೆಟಲ್ಸ್ಗೂ ಅಲಾಯ್ಸ್ಗೂ ಕಂಪೇರ್ ಮಾಡಿದ್ರೆ
ಓಕೆ, ಸೊ ಅದರಲ್ಲಿ ಸ್ವಲ್ಪ ಜಾಸ್ತಿ ಇರೋದು ಅಲಾಯ್ಸ್ಗೆ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನಂತ ಬರಿಬಹುದು ನೀವು, ದ ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್ ಆರ್ ಹೈಯರ್ ದೆನ್ ದಟ್ ಆಫ್ ಮೆಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಅಲಾಯ್ಸ್ಗೆ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ. ನೋಡಿ ಇಲ್ಲಿ ಕಂಪೇರ್ ಮಾಡ್ತಾ ಇರೋದು, ಜನರಲಿ ಅಲಾಯ್ಸ್ಗೂ ಮತ್ತು ಮೆಟಲ್ಸ್ಗೆ ಕಮ್ಮಿ ರೆಸಿಸ್ಟಿವಿಟಿ ಇರುತ್ತೆ, ಬಟ್ ಅವೆರಡರಲ್ಲೇ ನಾವು ಕಂಪೇರ್ ಮಾಡಿದ್ರೆ ಅಲಾಯ್ಸ್ಗೆ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ ಮೆಟಲ್ಸ್ಗಿಂತ. ಓಕೆ, ಅದ್ರ ಜೊತೆಗೆ alloys do not oxidize at high temperature. ಆಕ್ಸಿಡೇಷನ್ ಅಂದ್ರೆ ಗೊತ್ತಿದೆ ನಿಮಗೆ, ಬರ್ನಿಂಗ್ ಅಂತ ನಾವು ಕರಿತೀವಿ. ಓಕೆ, ಇಲ್ಲಿ ಅಲಾಯ್ಸ್ ಈಸಿಯಾಗಿ ಟೆಂಪರೇಚರ್ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ನಾಟ್ ಬರ್ನ್ ಆರ್ ಇಟ್ ವಿಲ್ ನಾಟ್ ಆಕ್ಸಿಡೈಸ್. ಅರ್ಥ ಆಯ್ತಾ? ಇವೆರಡು ಪಾಯಿಂಟ್ಸ್ ನ ನೀವು ಬರೆದ್ರೆ ಸಾಕು. ಓಕೆ, ಬಿಕಾಸ್ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸರ್ಸೈಸ್ ಬ್ಲೂ ಬಾಕ್ಸಸ್ ಅಲ್ಲಿ ಕ್ವೆಶನ್ಸ್ ಕೊಟ್ಟಿದಾರಲ್ಲ, ಅಲ್ಲಿ ಕೂಡ ಕೊಟ್ಟಿದ್ದಾರೆ ಈ ಕ್ವೆಶನ್, ವೈ ಅಲಾಯ್ಸ್ ಆರ್ used rather than the pure metals in heating devices ಅಂತ ಹೇಳಿ ಇವೆರಡು ಪಾಯಿಂಟ್ಸ್ ನ ಬರೆದ್ರೆ ಸಾಕು. ಫಸ್ಟ್ ಪಾಯಿಂಟ್, the resistivity of alloys are higher than that of metals. Number 2, alloys do not oxidize at high temperature. Clear ಆಯ್ತಾ? Yes. ಈಗ ನಿಮ್ಗೆಲ್ರಿಗೂ ಒಂದು ಡೌಟ್ ಇರುತ್ತೆ, ಮ್ಯಾಮ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರಿ, ರೆಸಿಸ್ಟಿವಿಟಿ ಅಂತ ಹೇಳಿದ್ರಿ, ಏನ್ ಎರಡಕ್ಕೂ ಡಿಫ್ರೆನ್ಸ್ ಏನು ಮ್ಯಾಮ್ ಅನ್ನೋದು ಬಂದ್ರೆ, ನೋಡಿ ಫಸ್ಟ್ ಡಿಫ್ರೆನ್ಸ್, ದಿ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್. ನೋಡಿ ರೆಸಿಸ್ಟೆನ್ಸ್ ಅಂದ್ರೆ ಅದರ ಡೆಫಿನೇಷನ್ ಬರೆದ್ಬಿಡಿ. ಫಸ್ಟ್ ಪಾಯಿಂಟ್ ಏನು, ದಿ ಪ್ರಾಪರ್ಟಿ ಆಫ್ ಕಂಡಕ್ಟರ್ ಡ್ಯೂ ಟು ವಿಚ್ ಇಟ್ ಆಪೋಸಸ್ ದಿ ಫ್ಲೋ ಆಫ್ ಕರೆಂಟ್. ನೋಡಿ, ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಕಂಡಕ್ಟರ್ ವಿಚ್ ಆಪೋಸಸ್ ವಿಚ್ ರೆಸಿಸ್ಟ್ ದಿ ಫ್ಲೋ ಆಫ್ ಕರೆಂಟ್. ಓಕೆ, ಅದ್ರ ರೆಸಿಸ್ಟಿವಿಟಿ ಅಂತಂದ್ರೆ ನೋಡಿ, ಈಗ ರೆಸಿಸ್ಟಿವಿಟಿಗೆ ಫಾರ್ಮುಲಾ ಬರ್ದೆ ನಾನು ಆಗ್ಲೇ, ರೋ ಇಸ್ ಈಕ್ವಲ್ ಟು RA/L ಅಂತ ಹೇಳಿ. ಈಗ ರೋ ಅಂತ ಇಟ್ಕೊಂಡು ನಾನು ನೋಡಿ ಏರಿಯಾನು 1 ಮೀಟರ್ ಸ್ಕ್ವೇರ್ ಆಗಿ ಲೆಂತ್ 1 ಮೀಟರ್ ಆದ್ರೆ ಕಂಪ್ಲೀಟ್ ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗ್ಬಿಡತ್ತೆ. ಹೌದಾ? ನೋಡಿ ಅರ್ಥ ಮಾಡ್ಕೊಳ್ಳಿ, ನಾನು ಏರಿಯಾನ 1 ಮೀಟರ್ ಸ್ಕ್ವೇರ್ ಅಂತ ತಗೊಳ್ತೀನಿ, ಲೆಂತ್ನು 1 ಮೀಟರ್ ಅಂತ ತಗೊಳ್ತೀನಿ, ಅವಾಗ ಏನಾಗುತ್ತೆ, 1 ಕಂಪ್ಲೀಟ್ ಮಲ್ಟಿಪ್ಲೈ ಆದ್ರೆ ಫೈನಲಿ ಉಳ್ಕೊಳ್ಳೋದೇನ್ ಬರುತ್ತೆ, ರೋ ಇಸ್ ಈಕ್ವಲ್ ಟು R ಆಗುತ್ತೆ. ಅದನ್ನೇ ನಾವಿಲ್ಲಿ ಡೆಫಿನೇಷನ್ ಅಂತ ಕೊಟ್ಟಿದೀವಿ. ಏನ್ ಡೆಫಿನೇಷನ್, ದ ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಇಸ್ ಅ ರೆಸಿಸ್ಟೆನ್ಸ್. ನೋಡಿ, ಇಟ್ ಇಸ್ ಅ ರೆಸಿಸ್ಟೆನ್ಸ್ ಯಾವಾಗ, ವೆನ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಯೂನಿಟ್ ಅಂದ್ರೆ ಏನು, 1 ಅಂತ ಹೇಳಿ. ಸೊ ಆಫ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ನೋಡಿ ಇಷ್ಟು ತುಂಬಾ ಈಸಿ ಆಗಿದೆ. ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಡೆಫಿನೇಷನ್ ಬರೀರಿ. ಏನಂತ ಬರೀತೀರಾ, ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಅ ಕಂಡಕ್ಟರ್ ವಿಚ್ ರೆಸಿಸ್ಟ್ ದಿ ಫ್ಲೋ ಆಫ್ ಕರೆಂಟ್. ರೆಸಿಸ್ಟಿವಿಟಿ ಅಂದ್ರೆ ಏನ್ ಬರೀತೀರಾ, ರೆಸಿಸ್ಟಿವಿಟಿ ಇಸ್ ಅ ರೆಸಿಸ್ಟೆನ್ಸ್ ಯಾವಾಗ, ವೆನ್ ಇಟ್ ಬಿಕಮ್ಸ್ ರೆಸಿಸ್ಟೆಂಟ್, ವೆನ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇದು ಒಂದು ಡಿಫ್ರೆನ್ಸ್ ಆಯ್ತು. ಸೆಕೆಂಡ್ ಡಿಫ್ರೆನ್ಸ್, ಅದ್ರ SI ಯೂನಿಟ್ ನ ಬರೀರಿ. ದಿ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್, ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಇಸ್ ಓಮ್ ಮೀಟರ್. ಕ್ಲಿಯರ್ ಆಯ್ತಾ? ಈಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಕೇಳುವಂತ ಚಾನ್ಸಸ್ ಇದೆ. ಏನಪ್ಪಾ ಅಂತಂದ್ರೆ, ಇದು ಕಂಡಕ್ಟರ್ ಡಿಪೆಂಡ್ಸ್ ಆನ್ ಇಟ್ಸ್ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ನೋಡಿ ಇಲ್ಲಿ ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಏನಾಗ್ತಿದೆ, ದ ರೆಸಿಸ್ಟಿವಿಟಿ ಆಫ್ ಅ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಲೆಂತ್ ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅವೆರಡೆ ಏನೇ ಚೇಂಜಸ್ ಆದ್ರೂ ರೆಸಿಸ್ಟೆನ್ಸ್ ಕೂಡ ಅದೇ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಆ ತರ ಅಲ್ಲ. ನೋಡಿ ಈ ಕ್ವೆಶನ್ ಯಾವ ತರ ಕೇಳ್ತಾರೆ ಅಂತಂದ್ರೆ, ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟಿವಿಟಿ. ನೋಡಿ, ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟಿವಿಟಿ ವೆನ್ ಅ ಲೆಂತ್ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಅಂತ ಕೇಳಿದಾಗ ನೀವೇನ್ ಮಾಡ್ಬಿಡ್ತೀರಾ, ಕನ್ಫ್ಯೂಸ್ ಆಗಿ ಲೆಂತ್ ಚೇಂಜ್ ಆದ್ರೆ, ಲೆಂತ್ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್, ಲೆಂತ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆದ್ರೆ ರೆಸಿಸ್ಟೆನ್ಸ್, ಈ ತರ ಯು ಆರ್ ಗೋಯಿಂಗ್ ಟು ರಿಲೇಟ್ ವಿತ್ ದ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ರೆಸಿಸ್ಟಿವಿಟಿ ಯಾವುದೇ ಕಾರಣಕ್ಕೂ ಲೆಂತ್ಗಾಗ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲಾಗ್ಲಿ ಡಿಪೆಂಡ್ ಆಗಿಲ್ಲ. ಹಾಗಾಗಿ ನೀವು ಆ ತರ ಕ್ವೆಶನ್ ಕೇಳಿದಾಗ ದೇರ್ ಇಸ್ ನೋ ಚೇಂಜಸ್ ಇನ್ ರೆಸಿಸ್ಟಿವಿಟಿ ಅಂತ ಬರೀತೀರಾ. ಓಕೆ, ಅರ್ಥ ಮಾಡ್ಕೊಳ್ತಾ ಹೋಗಿ. If the question is what happens to the resistivity when length and area of cross section change anta kottaga ನೀವು ಏನು ಬರಿಬೇಕು, there is no change in resistivity as it does not depend upon length and area of cross section ಅಂತ ಬರಿತೀರಾ. ಅರ್ಥ ಆಗ್ತಿದೆ ಅನ್ಕೋತೀನಿ. ಓಕೆ, ಸೊ ಇದಿಷ್ಟು ಏನಾಯ್ತು, ರೆಸಿಸ್ಟೆನ್ಸ್ ಆಯ್ತು, ರೆಸಿಸ್ಟಿವಿಟಿ ಆಯ್ತು. ಈ ರೆಸಿಸ್ಟೆನ್ಸ್ ಅನ್ನೋದು ಎಲ್ಲಿಂದ ಬಂತು, ಓಮ್ಸ್ ಲಾ ಇಂದ ಬಂತು. ಓಕೆ, ಈ ರೆಸಿಸ್ಟಿವಿಟಿ ಏನಾಯ್ತು, ನಾವು ರೆಸಿಸ್ಟೆನ್ಸ್ ನ ಲೆಂತ್ ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಗೆ ಕನೆಕ್ಟ್ ಮಾಡಿದಾಗ ರೆಸಿಸ್ಟಿವಿಟಿ. ಸೊ ಯು ಗಾಟ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಓಕೆ, ನೌ ವಿ ಆರ್ ಗೋಯಿಂಗ್ ಫಾರ್ ದಿ ಕನೆಕ್ಷನ್ ಆಫ್ ದಿ ಸರ್ಕ್ಯೂಟ್ಸ್. ಹಾಗಾದ್ರೆ ನಾವು ಹೇಗೆ ಕನೆಕ್ಟ್ ಮಾಡ್ತೀವಿ ರೆಸಿಸ್ಟೆನ್ಸ್ ನ? ನೋಡಿ, ರೆಸಿಸ್ಟೆನ್ಸ್ ಅನ್ನೋದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಒಂದು ಬಲ್ಬಲ್ ರೆಸಿಸ್ಟೆನ್ಸ್ ಇರ್ಬೋದು, ಇನ್ಯಾವುದೋ ಒಂದು ಡಿವೈಸಲ್ ರೆಸಿಸ್ಟೆನ್ಸ್ ಇರ್ಬೋದು. ಓವರ್ ಆಲ್ ಆಗೋದನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈಗ ಅದನ್ನೆಲ್ಲ ಹೇಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬಂದ್ರೆ,
ಸೊ ಸೀರೀಸ್ ಅಂಡ್ ಪ್ಯಾರಲ್ ಕನೆಕ್ಷನ್ ಅಂತ ಬರುತ್ತೆ. ಈಗ ಆಲ್ರೆಡಿ ನಾವು ಈ ವರ್ಡ್ಸ್ ನ ನೋಡ್ಕೊಂಡ್ವಿ. ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್, ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲ್ ಅಂತ ಹೇಳಿ. ಓಕೆ, ಇದು ಹೇಗೆ ಅನ್ನೋದನ್ನ ನೋಡ್ತಾ ಬರೋಣ. ನೋಡಿ ಇಲ್ಲಿ ಎರಡು ಸರ್ಕ್ಯೂಟ್ ನೋಡಿ, ಇಲ್ಲಿ ನೋಡಿ ದಿಸ್ ಇಸ್ ರೆಸಿಸ್ಟೆನ್ಸ್, ಇದನ್ನ R1 ಅಂತ ಪಿಕ್, R2, R3 ಮೂರು ಹೇಗಿದೆ, ಒಂದೇ ಲೈನ್ ಅಲ್ಲೇ ಕನೆಕ್ಟ್ ಮಾಡಿದೀವಿ. ಇಫ್ ಇಟ್ ಇಸ್ ಇನ್ ಅ ಸಿಂಗಲ್ ಲೈನ್ ವಿ ಕಾಲ್ ದಮ್ ಆಸ್ ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಬಟ್ ಇಲ್ಲಿ ನೋಡಿ ಒನ್ ಬಿಲೋ ದಿ ಅದರ್ ಕೇಳ್ಬೋದು, ಈ ಸರ್ಕ್ಯೂಟ್ ಕೂಡ ಕೇಳ್ಬೋದು. ಓಕೆ, ರೈಟ್ ಅ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ದ ಸರ್ಕ್ಯೂಟ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಕನೆಕ್ಟೆಡ್ ಇನ್ ಪ್ಯಾರಲ್ ಅಂತ ಹೇಳಿ. ನೋಡಿ ಒಂದೇ ಲೈನ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಇಟ್ ಇಸ್ ಇನ್ ಸೀರೀಸ್, ಒನ್ ಬಿಲೋ ದಿ ಅದರ್ ಇದ್ರೆ ಏನು, ಇಟ್ ಇಸ್ ಇನ್ ಪ್ಯಾರಲಲ್. ನೋಡಿ ಮೂರಕ್ಕೂ ಹೇಗೆ ಕನೆಕ್ಟ್ ಆಗಿದೆ, ಇದು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಸೊ ವೋಲ್ಟ್ ಮೀಟರ್ ಇಸ್ ಇನ್ ಪ್ಯಾರಲಲ್. ಅಗೇನ್ ಇಲ್ಲೂ ಅಷ್ಟೇ ವೋಲ್ಟ್ ಮೀಟರ್ ಇಸ್ ಇನ್ ಪ್ಯಾರಲಲ್. ಬಟ್ ಅಮೀಟರ್ ನೋಡಿ ಒಂದು ಸಿಂಗಲ್ ಲೈನ್ ಅಲ್ಲಿ, ಅದೇ ಲೈನ್ ಅಲ್ಲಿ ಕಂಟಿನ್ಯೂ ಆಗಿದೆ. ಸೊ ಅಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಇಲ್ಲಿ ನಾವು ಯೂಸ್ ಮಾಡಿರೋದು ಬ್ಯಾಟ್ರಿ ಅಂಡ್ ಸ್ವಿಚ್. ಓಕೆ, ಬ್ಯಾಟ್ರಿ, ಸ್ವಿಚ್ ಅಂಡ್ ಅಮೀಟರ್. ಈ ತರ ಇರೋದನ್ನ ವಿ ಕಾಲ್ ಇಟ್ ಅಸ್ ಸೀರೀಸ್ ಅಂಡ್ ಪ್ಯಾರಲಲ್ ಕನೆಕ್ಷನ್. ಏನಾಗುತ್ತೆ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ? ಏನಾಗುತ್ತೆ ಹಾಗಾದ್ರೆ, ಕರೆಂಟ್ ಆಗಿರ್ಬೋದು, ಯಾವ ತರ ವ್ಯತ್ಯಾಸ ಆಗುತ್ತೆ, ವೋಲ್ಟೇಜ್. ನಾವು ಇಷ್ಟೊತ್ತು ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸ್, ಐ ಮತ್ತೆ ವಿ ಬಗ್ಗೆನೇ ಮಾತಾಡ್ತಿದ್ದೀವಿ, ಹೌದಾ, ಎಲ್ಲ ಕಡೆ ಬರ್ತಿದೆ. ಹಾಗಾದ್ರೆ ಈ ಚೇಂಜಸ್ ನಾವು ಸೀರೀಸ್ ಪ್ಯಾರಲಲ್ ಅಲ್ಲಿ ಏನ್ ನೋಡ್ತೀವಿ ಅನ್ನೋದಾದ್ರೆ, ಇಲ್ಲಿ ನೋಡಿ ಕರೆಂಟ್ ಏನಾಗುತ್ತೆ ಅಟ್ ಎ ಟೈಮ್. ನೋಡಿ ಇದು ಸೀರೀಸ್ ಒಂದೇ ಲೈನ್ ಅಲ್ಲಿ ಕನೆಕ್ಟ್ ಆಗ್ತಿರೋದ್ರಿಂದ ಇದರಲ್ಲಿ ಕರೆಂಟ್ ಏನಾಗಿರುತ್ತೆ, ಪ್ರತಿಯೊಂದು ರೆಸಿಸ್ಟರ್ಸ್ಗೂ ಸೇಮ್ ಅಮೌಂಟ್ ಹೋಗ್ತಾ ಇರುತ್ತೆ. ಓಕೆ, R1ಗೆ ಎಷ್ಟು ಹೋಗುತ್ತೋ R2ಗೂ ಅಷ್ಟೇ, R3ಗೂ ಅಷ್ಟೇ. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ, ಕರೆಂಟ್ ಸೇಮ್ ಅಂತ ಹೇಳ್ತೀವಿ. ಕರೆಂಟ್ ಸೇಮ್ ಫಾರ್ ಆಲ್ ದ ರೆಸಿಸ್ಟರ್ಸ್. ಬಟ್ ಇಲ್ಲ ಆ ಥರ ಅಲ್ಲ, ಬಿಕಾಸ್ ದೇ ಆರ್ ಸಪ್ರೇಟ್ಲಿ ಇಂಡಿವಿಜುವಲ್. ಅಟ್ ಎ ಟೈಮ್ ಇವಾಗ ಕರೆಂಟ್ ಹೋಯ್ತು ಅಂತಂದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಹೋಗುತ್ತೆ. ಓಕೆ, ಕರೆಂಟ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಕರೆಂಟ್ ವೇರೀಸ್. ಇಲ್ಲಿ ಏನಾಗುತ್ತೆ, ಕರೆಂಟ್ ವೇರೀಸ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ವೋಲ್ಟೇಜ್ ವೇರಿ ಆಗುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ ಇಲ್ಲಿಂದ ಹೋಗುತ್ತಲ್ಲ. ಸೊ ಪ್ರತಿಯೊಂದು, ಬಿಕಾಸ್ ಇಲ್ಲಿ ಎಷ್ಟು ಬೇಕೋ ಅದು ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಇಲ್ಲಿ ತಗೊಂಡ್ಬಿಡುತ್ತೆ ಯಾವುದು R1. ಇನ್ನು ಉಳಿದಿದ್ದೆಲ್ಲಿಗೆ ಹೋಗುತ್ತೆ, R2ಗೆ ಹೋಗುತ್ತೆ. ಇನ್ನು ಉಳಿದಿದ್ದೆಲ್ಲ ಹೋಗುತ್ತೆ, R3ಗೆ ಹೋಗುತ್ತೆ. ಇಂಥ ಕೇಸಸ್ ಅಲ್ಲಿ ವೋಲ್ಟೇಜ್ ವೇರಿ ಆಗುತ್ತೆ, ಎಲ್ಲಿ, ಸೀರೀಸ್ ಅಲ್ಲಿ. ಬಟ್ ದೇರ್ ಇಸ್ ನೋ ಚೇಂಜ್ ಇನ್, ಬಿಕಾಸ್ ಅಟ್ ಎ ಟೈಮ್ ಮೂರಕ್ಕೂ ಹೋಗೋದ್ರಿಂದ ವೋಲ್ಟೇಜ್ ಅಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ಡಿಫ್ರೆನ್ಸ್ ನೋಡ್ತಾ ಬನ್ನಿ, ಒಂದೊಂದೇ ಪಾಯಿಂಟ್. ಡಿಫ್ರೆನ್ಸ್ ಕೇಳಿದ್ರೆ, ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್. ನೋಡಿ, ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಟು ಎಂಡ್ ಟು ಎಂಡ್, ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡ್ ಕನೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ರೆಸಿಸ್ಟರ್ಸ್ ಆರ್ ಜಾಯಿಂಡ್ ಒನ್ ಬಿಲೋ ದಿ ಅದರ್. ಅರ್ಥ ಆಯ್ತು ಅನ್ಕೊಂಡ್ರೆ, ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಒನ್ ಬಿಲೋ ದಿ ಅದರ್. ಇಲ್ಲಿ ನೋಡಿ, ದ ಕರೆಂಟ್ ಇನ್ ಆಲ್ ರೆಸಿಸ್ಟರ್ಸ್ ಇಸ್ ಸೇಮ್. ಕರೆಂಟ್ ಸೇಮ್ ಇರುತ್ತೆ, ಬಟ್ ವೋಲ್ಟೇಜ್ ವೇರೀಸ್. ಬಟ್ ಇನ್ ದಿಸ್ ಕೇಸ್ ದ ವೋಲ್ಟೇಜ್ ಆಫ್ ಆಲ್ ರೆಸಿಸ್ಟರ್ಸ್ ಇಸ್ ಸೇಮ್, ಬಟ್ ಕರೆಂಟ್ ವೇರೀಸ್. ಅರ್ಥ ಆಗ್ತಿದೆ ಅನ್ಕೋತೀನಿ. ಈ ಪಾಯಿಂಟ್ಸ್ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ದ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಮೋರ್. ನೋಡಿ, ಯಾವ್ದು ರೆಸಿಸ್ಟೆನ್ಸ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತೀವಿ, ಮೋರ್ ಅಂತ ಹೇಳ್ತೀವಿ. ಹೇಗೆ ಅನ್ನೋದಾದ್ರೆ, ಇಲ್ಲಿ ನಾವು ಫಾರ್ಮುಲಾ ನೋಡಿ, ಯಾವುದೇ ಒಂದು ರೆಸಿಸ್ಟರ್ಸು ಸೀರೀಸ್ ಅಲ್ಲಿ ಕನೆಕ್ಟ್ ಆದ್ರೆ ಆ ರೆಸಿಸ್ಟರ್ಸ್ ನ ನಾವು ಡೈರೆಕ್ಟ್ ಆಗಿ ಆಡ್ ಮಾಡ್ತೀವಿ, R1 ಪ್ಲಸ್ R2 ಪ್ಲಸ್ R3 ಅಂತ ಹೇಳಿ. ಬಟ್ ಇಫ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅದನ್ನ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಅ ರೆಸಿಪ್ರೋಕಲ್. ನೋಡಿ, 1/RP. ಸಿ RS ಮೀನ್ಸ್ ಕನೆಕ್ಟೆಡ್ ಇನ್ ಸೀರೀಸ್, RP means they are connected in parallel. So 1/R1 plus 1/R2 plus 1/R3. Reciprocal ತಗೊಳ್ಳೋದ್ರಿಂದ ಇಲ್ಲೇನಾಗ್ತಿದೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮೋರ್ ಅಂತ ಆಗಿದೆ, ಇಟ್ ಇಸ್ ಲೆಸ್. ಓಕೆ, ಟೈಪಿಂಗ್ ಮಿಸ್ಟೇಕ್. ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಲೆಸ್ ಇನ್ ಪ್ಯಾರಲಲ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಮೋರ್ ಇನ್ ಸೀರೀಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ ಪಾಯಿಂಟ್ಸ್ ಎಲ್ಲ. ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಅಂಡ್ ಪ್ಯಾರಲಲ್ ಅಂತ ಕೇಳಿದ್ರೆ, ದ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್. Here the resistors are connected one below the other. In this, current of all resistors is same, voltage varies. But in this case, the voltage of all resistors is same, current varies. Here the effective and the total overall resistance ನಾವು calculate ಮಾಡಿದ್ರೆ series ಅಲ್ಲಿ ಜಾಸ್ತಿ ಇರುತ್ತೆ, parallel ಅಲ್ಲಿ ಕಡಿಮೆ ಇರುತ್ತೆ. Is it clear now? Okay. ಈಗ ಸೀರೀಸ್ ಮತ್ತೆ ಪ್ಯಾರಲಲ್ ಬಂದಾಗ ಯಾವ್ದು ಬೆಸ್ಟ್, ಹಾಗಾದ್ರೆ ಹೇಗೆ ಕನೆಕ್ಟ್ ಮಾಡಿದ್ರೆ ಬೆಸ್ಟ್ ಅನ್ನೋ ಒಂದು ಡೌಟ್ ಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಕೇಳುವಂತ ಕ್ವೆಶನ್, ವಾಟ್ ಇಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಕನೆಕ್ಷನ್ ಅಂದ್ರೆ, ಬಿಕಾಸ್ ಕೇಳ್ತಾರೆ 2 ಮಾರ್ಕ್ಸ್ಗೆ ಖಂಡಿತ ಕೇಳ್ತಾರೆ ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಕನೆಕ್ಷನ್ ಅಂತ. ಎರಡರಲ್ಲೂ ಹಾಗಾದ್ರೆ ಸೀರೀಸ್ ಅಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಅಂದಮೇಲೆ ಪ್ಯಾರಲಲ್ ಅಲ್ಲಿ ಅಡ್ವಾಂಟೇಜ್ ಇರಬೇಕು. ಇದನ್ನೇ ಒಂದ್ ಸ್ವಲ್ಪ ಚೇಂಜ್ ಮಾಡಿ ಬರೆದ್ರೆ ಆಯ್ತು. ನೀವು ನೋಡಿ, ಇನ್ ಸೀರೀಸ್ ಸರ್ಕ್ಯೂಟ್ ಏನಾಗುತ್ತೆ ಅಂತ ಒಂದು ಡಿಸ್ಅಡ್ವಾಂಟೇಜ್, ಇಫ್ ಒನ್ ಕಾಂಪೋನೆಂಟ್ ಇನ್ ಸೀರೀಸ್ ಸರ್ಕ್ಯೂಟ್ ಫೇಲ್ಸ್, then the remaining components in the circuit fail because the circuit has been broken. ನೋಡಿ, ಇಲ್ಲಿ
ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದ್ ಎರಡು ಈ ತರ ಸೀರೀಸ್ ಏನಾಗಿರುತ್ತೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಹೌದಾ, ಒಂದು ಎಂಡ್ ಟು ಎಂಡ್ ಅಂತೇಳಿ. ಇದು ಏನೋ ಒಂದ್ ಯಾವ್ದೋ ವರ್ಕ್ ಆಗ್ತಿಲ್ಲ, ಫೇಲ್ ಟು ವರ್ಕ್, ಏನೋ ಸರ್ಕ್ಯೂಟ್ ಬ್ರೇಕ್ ಆಗ್ಬಿಟ್ಟಿದೆ. ಅವಾಗ ಏನಾಗುತ್ತೆ, ಇದಿಷ್ಟು ವರ್ಕ್ ಆಗಲ್ಲ, ಯಾಕಂದ್ರೆ ಇಲ್ಲೇ ಸರ್ಕ್ಯೂಟ್ ಬ್ರೇಕ್ ಆದ್ಮೇಲೆ, ಬಿಕಾಸ್ ಇಲ್ಲಿಂದಾನೇ ಕರೆಂಟ್ ಹೋಗ್ಬೇಕು, ಪಾಸ್ ಆಗ್ಬೇಕು ಹೌದಾ, ಒಂದೇ ಸೇಮ್ ಕರೆಂಟ್ ಅಂತ ಹೇಳಿದೀವಿ. ಹಾಗಾಗಿ ಇಲ್ಲೇ ಏನಾಗುತ್ತೆ, ಸರ್ಕ್ಯೂಟ್ ಬ್ರೇಕ್ ಆಗ್ಬಿಟ್ರೆ ಇನ್ನು ಉಳಿದಿದ್ದೆರಡು ವರ್ಕ್ ಆಗಲ್ಲ. ಅದನ್ನೇ ನಾವೇನು ಹೇಳ್ತಿದೀವಿ, ಫಸ್ಟ್ ಪಾಯಿಂಟ್, ಒನ್ ಕಾಂಪೋನೆಂಟ್ ಇನ್ ಸೀರೀಸ್ ಫೇಲ್ ಟು ವರ್ಕ್ ಆರ್ ಇಟ್ ಫೇಲ್ಸ್, then the remaining components in circuit fail because the circuit has been broken. ಅಲ್ಲೇ ಬ್ರೇಕ್ ಅಂದ್ರೆ ಸರ್ಕ್ಯೂಟ್ ಅಲ್ಲೇ ಬ್ರೇಕ್ ಆಗಿ ಮುಂದೆ ಕರೆಂಟ್ ಪಾಸ್ ಆಗಲ್ಲ ಅಂತ ಹೇಳಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನೆಕ್ಟ್ ಅ ಬಲ್ಬ್ ಅಂಡ್ ಹೀಟರ್ ಟುಗೆದರ್ ಇನ್ ಸೀರೀಸ್. ನೋಡಿ, ಈಗ ಒಂದು ಬಲ್ಬ್ ಆಗಿರ್ಬೋದು, ಹೀಟರ್ ಆಗಿರ್ಬೋದು, ನೋಡಿ ಎರಡಕ್ಕೂ ಬೇರೆ ಬೇರೆ ಅಮೌಂಟ್ ಆಫ್ ಕರೆಂಟ್ ಬೇಕು ಹೌದಾ. ಬಲ್ಬ್ಗೆ ನೀವು ಯೂಸ್ ಮಾಡೋ ಕರೆಂಟೇ ಬೇರೆ, ಹೀಟರ್ಗೆ ಯೂಸ್ ಮಾಡುವಂತ ಕರೆಂಟೇ ಬೇರೆ. ಬಿಕಾಸ್ ನೀವು ನೋಡ್ಬೋದು, ಈಗ ಪವರ್ ಹೋಗಿರುತ್ತೆ ನಿಮ್ಗೆ, ನಿಮ್ಮ ಮನೇಲಿ UPS ಇದ್ರೆ ಜಸ್ಟ್ ನೀವೊಂದು ಬಲ್ಬ್ ಅಥವಾ ಫ್ಯಾನ್ ಅಷ್ಟೇ ಯೂಸ್ ಮಾಡಕ್ ಸಾಧ್ಯ. ಕ್ಯಾನ್ ಯು ಯೂಸ್ ವಾಟರ್ ಹೀಟರ್? ಆನೇ ಆಗಲ್ಲ, ಬಿಕಾಸ್ ಅದಕ್ಕೆ ಸಪೋರ್ಟ್ ಅಷ್ಟು ಕರೆಂಟ್ ಸಾಕಾಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾವಲ್ಲಿ ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೋದ್ರೆ ನಾವು ಪವರ್ ರೇಟಿಂಗ್ಸ್ ಅಂತ ಕೊಡ್ತೀವಿ. ಓಕೆ, ಅಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಸೀರೀಸ್ ಕನೆಕ್ಷನ್ ಅಲ್ಲಿ ನಾವು ಬಲ್ಬ್ನ ಮತ್ತೆ ಹೀಟರ್ನ ಒಟ್ಟಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೀರೀಸ್ ಅಂದ್ರೆ ಏನಾಗಬೇಕು, ಒಂದಾದ್ಮೇಲೆ ಒಂದು ಬರಬೇಕು. ಈಗ ಬಲ್ಬ್ ಫಸ್ಟಿಗೆ ನಾನು ಬಲ್ಬ್ ಕನೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆಮೇಲೆ ಹೀಟರ್. ಬಲ್ಬ್ಗೆ ಕಮ್ಮಿ ಕರೆಂಟ್ ಬರುತ್ತೆ, ಅದೇ ಕರೆಂಟ್ ಹೀಟರ್ಗೆ ಬರುತ್ತಾ? ಅವಾಗ ಹೀಟರ್ ವರ್ಕ್ ಆಗತ್ತಾ? ಇಲ್ಲ. ಅದೇ ಫಸ್ಟ್ ಹೀಟರ್ ಕನೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಜಾಸ್ತಿ ಕರೆಂಟ್ ಬೇಕು. ಅದೇ ಜಾಸ್ತಿ ಕರೆಂಟ್ ಬಲ್ಬ್ಗೆ ಬಂದ್ರೆ ಏನಾಗುತ್ತೆ, ಬಲ್ಬು ಇಟ್ ವಿಲ್ ಬರ್ಸ್ಟ್. ಓಕೆ, ಹಾಗಾಗಿ ಸೀರೀಸ್ ಅಲ್ಲಿ ಏನಾಗುತ್ತೆ, ನೀವು ಬಲ್ಬ್ನ ಮತ್ತೆ ಹೀಟರ್ನ ಒಟ್ಟಿಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ. ಕೇಳ್ಬೋದು, ವೈ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನೆಕ್ಟ್ ಬಲ್ಬ್ ಅಂಡ್ ಹೀಟರ್ ಇನ್ ದಿ ಸೀರೀಸ್ ಅಂತ ಕೇಳಿದ್ರೆ ಏನಂತ ಬರಿಬಹುದು, ಬಿಕಾಸ್ ಇಟ್ ನೀಡ್ಸ್ ಡಿಫ್ರೆಂಟ್ ಅಮೌಂಟ್ ಆಫ್ ಕರೆಂಟ್. ಎರಡಕ್ಕೂ ಏನ್ ಬೇಕು, ದೇ ನೀಡ್ ಡಿಫ್ರೆಂಟ್ ಅಮೌಂಟ್ ಆಫ್ ಕರೆಂಟ್ ಅಂತ ಹೇಳಿ ನೀವು ಬರಿಬಹುದು. ನೋಡಿ, ಎರಡು ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಕನೆಕ್ಷನ್. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಾ ಇದ್ದೀನಿ, ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್. ಹೀಟಿಂಗ್ ಎಫೆಕ್ಟ್ ಅಂದ್ರೆ ಈ ಕರೆಂಟ್ ಅಲ್ಲಿ ಹೀಟ್ ಹೆಂಗ್ ಬಂತು ನೀವು ಅಬ್ಸರ್ವ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಕೆಲವೊಂದು ಡಿವೈಸಸ್ ನಾವು ಯೂಸ್ ಮಾಡ್ತಾನೆ ಇದ್ರೆ ದಟ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಹೀಟ್ ಎನರ್ಜಿ ಅಲ್ವಾ. ಈಗ ನೀವು ಮೊಬೈಲ್ ಏನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ. ಅಥವಾ ಬಲ್ಬ್ನ ನೋಡಿ, ಬಲ್ಬ್ ಒಂದೇ ಸಮ ಏನಾಗ್ತದೆ, ಬರ್ನ್ ಆಗ್ತದೆ ಅಂದಾಗ ಅದನ್ನ ನೀವು ಹಾಗೆ ಮುಟ್ಟಕ್ಕಾಗತ್ತಾ? ಇಲ್ಲ. ಹೀಟ್ ಪ್ರೊಡ್ಯೂಸ್ ಮೀನ್ಸ್ ಎನಿ device which converts electrical energy to heat energy, that we call it as an heating effect ಅಂತ ಕರಿತೀವಿ. ಇಲ್ಲಿ ನಾವು ಯೂಸ್ ಮಾಡುವಂತ ಲಾ ಜೌಲ್ಸ್ ಲಾ. ನೋಡಿ, ಅಲ್ಲಿ ನಾವು ಹೇಳಿದ್ದೇನು, ಓಮ್ಸ್ ಲಾ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೂ ಕರೆಂಟ್ಗೂ ಕೊಡುವಂತ ರಿಲೇಶನ್ಶಿಪ್. ಅಲ್ಲೇನಂತ ಹೇಳಿದ್ವಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಅಂತ ಹೇಳಿ, ಹೌದಾ. ಬಟ್ ಇಲ್ಲಿ ಜೌಲ್ಸ್ ಲಾ ಅಂತಂದ್ರೆ ಹೀಟ್ ಮೀನ್ಸ್ ದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನೋಡಿ, ಇದ್ರೆ 3 ಪಾಯಿಂಟ್ ಅನ್ನು ನೀವು ಬರಿಬೇಕಾಗತ್ತೆ. ಹೀಟ್ ಅನ್ನೋದು ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್, ನೀವೆಷ್ಟು ಕರೆಂಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಅಷ್ಟು ಹೀಟ್ ಪ್ರೊಡ್ಯೂಸ್. ಇಲ್ಲೆಲ್ಲ 3 ನೋಡಿ ಡೈರೆಕ್ಟ್ ಅಂದ್ರೆ ಸೇಮ್ ಚೇಂಜಸ್, ಸೇಮ್ ಟೈಪ್ ಆಫ್ ಚೇಂಜಸ್. ಅಂದ್ರೆ ಜಾಸ್ತಿ ನೀವು ಕರೆಂಟ್ ಕೊಟ್ಟಷ್ಟು ಜಾಸ್ತಿ ಹೀಟ್. ಕಮ್ಮಿ, ಇವಾಗ ಬಲ್ಬ್ನೇ ನೀವು ಜಸ್ಟ್ ಫಾರ್ 1-2 ಸೆಕೆಂಡ್ಸ್ ಒಂದು ಹಾಕ್ಬಿಟ್ಟು ಆಫ್ ಮಾಡಿದ್ರೆ ಹೀಟ್ ಆಗಿರುತ್ತಾ? ಇಲ್ಲ. ಅದೇ ನೀವು ಜಾಸ್ತಿ ಹೊತ್ತು ತುಂಬಾ ಕರೆಂಟ್ ಫ್ಲೋ ಆಗ್ತಾನೆ ಇದ್ರೆ ಏನಾಗುತ್ತೆ, ಹೀಟ್. Is it clear? So directly proportional to the electric current. Next, directly proportional to the resistance. ನೋಡಿ, ರೆಸಿಸ್ಟೆಂಟ್ ಮೇಲೂ ಆಗುತ್ತೆ. ಬಿಕಾಸ್ ರೆಸಿಸ್ಟೆನ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಏನಾಗುತ್ತೆ, ನೀವು ತಡಿತೀರಾ, ತಡೆದಾಗ ಏನಾಗುತ್ತೆ, ಒಂದಕ್ಕೊಂದು ಎಲೆಕ್ಟ್ರಾನ್ಸ್ ರಬ್ ಆಗುತ್ತೆ. ನೀವೇ ನೋಡಿ, ರಬ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಎಸ್, ರೈಟ್. ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್, ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸ್ಕ್ವೇರ್ ಅಂತ ಹೇಳ್ತೀವಿ ಬಿಕಾಸ್ ಡಬಲ್, ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡಬಲ್ಡ್. Directly proportional to the resistance, directly proportional to the time. ಅರ್ಥ ಆಯ್ತು ಅನ್ಕೋತೀನಿ. ಈ 3 ಪಾಯಿಂಟ್ ಅನ್ನ ನೀವು ಬರಿಬೇಕಾಗತ್ತೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಎಫೆಕ್ಟ್ ಅಂತ ಕೇಳಿದ್ರೆ. ಹೀಟಿಂಗ್ ಅಂದ್ರೆ ಕರೆಂಟ್ ಹೀಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಓಕೆ, ಸೊ ಯಾವ್ಯಾವ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್. ಅಥವಾ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಸಾಕು. ಈ ಫಾರ್ಮುಲಾನೇ ನೀವು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೆಚ್ ಅಂದ್ರೆ ಏನು, ಹೀಟ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್ ಅಂದ್ರೆ ಏನು, ಸ್ಕ್ವೇರ್ ಆಫ್ ಕರೆಂಟ್. ಆರ್ ಅಂದ್ರೆ ಏನು, ರೆಸಿಸ್ಟೆನ್ಸ್. ಟಿ ಅಂದ್ರೆ ಟೈಮ್. ಇಷ್ಟೇ, ಇದನ್ನೇ ನೀವು ಸೆಂಟೆನ್ಸ್ ಆಗಿ ಬರೀರಿ. ದ ಹೀಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಕರೆಂಟ್, ಹೀಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಹೀಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಇಸ್ ಇಟ್ ಕ್ಲಿಯರ್? ಸೊ ಈಗ ನೆಕ್ಸ್ಟ್ ಬರುವಂತದ್ದು ಅಪ್ಲಿಕೇಶನ್ ಆಫ್ ಹೀಟಿಂಗ್, ಜೌಲ್ಸ್ ಲಾ. ಕೇಳ್ಬೋದು, ಎಕ್ಸ್ಪ್ಲೇನ್ ಎನಿ ಟು ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ ಅಂತೇಳಿ. ಅಪ್ಲಿಕೇಶನ್
ಈ ಅಪ್ಲಿಕೇಶನ್ ಅಲ್ಲಿ ಬರುವಂತದ್ದು ಎರಡು ಡಿವೈಸ್, ಒಂದು ಬಲ್ಬ್ ಇನ್ನೊಂದು ಫ್ಯೂಸ್. ಕೇಳಿದ್ದೀರಾ? ಎರಡು ಡಿವೈಸ್ ನಿಮ್ಗೆ ಗೊತ್ತಿದೆ. ಬಲ್ಬ್ ಅಂತ ನಾವು ತಗೊಂಡಾಗ ಅದು ಇಟ್ ಕಂಟೈನ್ಸ್ ಅ ಫಿಲಮೆಂಟ್. ನೀವು ನೋಡಿರ್ಬೋದು, ಒಂದು ಫಿಲಮೆಂಟ್ ಈ ತರ ಬಲ್ಬ್ ಒಳಗೆ ಈ ತರ ಇರುತ್ತೆ, ಹೌದಾ? ದಟ್ ವಿ ಕಾಲ್ ಇಟ್ ಅಸ್ ಅ ಫಿಲಮೆಂಟ್ ಅಂತೀವಿ. ವಿಚ್ ಎಮಿಟ್ಸ್ ಲೈಟ್. ನೋಡಿ ಅದೇನ್ ಹೆಲ್ಪ್ ಮಾಡುತ್ತೆ? ವಿಚ್ ಎಮಿಟ್ಸ್ ಲೈಟ್. ಜೊತೆಗೆ ದಟ್ ಫಿಲಮೆಂಟ್ ಇಸ್ ಮೇಡ್ ಅಪ್ ಆಫ್ ಅ ಮೆಟಲ್ ಮೆಟೀರಿಯಲ್ ಕಾಲ್ಡ್ ಟಂಗ್ಸ್ಟನ್. ನೋಡಿ ಟಂಗ್ಸ್ಟನ್ ಇಂದ ಆಗಿದೆ. ಬಿಕಾಸ್ ಏನಕ್ಕೆ ಅದನ್ನೇ ತಗೊಂಡಿದೀವಿ ಅಂತಂದ್ರೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ನೋಡಿ ನಿಮಗೆ ಗೊತ್ತಿದೆ, ಹೀಟ್ ಕೊಡ್ತಾ 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 ಯಾವುದೇ ಒಂದು ಮೆಟಲ್ ಯಾವುದೇ ಒಂದು ಕರಗ್ತಾ ಬರುತ್ತೆ, ಕರಗುತ್ತಲ್ವಾ? ಬಟ್ ಇಲ್ಲಿ ಅದು ಈಸಿಯಾಗಿ ಕರಗಕ್ಕೆ ಬಿಡಲ್ಲ, ಯಾವುದು? ಟಂಗ್ಸ್ಟನ್. ಹಾಗಾಗಿ ಅದಕ್ಕೆ ನಾವು ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ಕೇಳ್ಬೋದು, ವಾಟ್ ಇಸ್ ಅ ಮೇನ್ ಪ್ರಾಪರ್ಟಿ ಆಫ್ ಅ ಟಂಗ್ಸ್ಟನ್ ಅಥವಾ ಫಿಲಮೆಂಟ್ ಯೂಸ್ಡ್ ಇನ್ ಅ ಬಲ್ಬ್ ಅಂತ ಕೇಳಿದ್ರೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಹಾಗಾದ್ರೆ ಅಂಡ್ ವಿಚ್ ಇಸ್ ಅ ಕೇಳ್ಬೋದು ವಿಚ್ ಇಸ್ ಅ ಮೆಟಲ್ ಯೂಸ್ಡ್ ಆಸ್ ಅ ಫಿಲಮೆಂಟ್ ಇನ್ ದಿ ಬಲ್ಬ್ ಅಂತ ಕೇಳಿದ್ರೆ ಟಂಗ್ಸ್ಟನ್. ನೆಕ್ಸ್ಟ್ ಬನ್ನಿ, ಗ್ಯಾಸಸ್. ಯಾವ ಗ್ಯಾಸಸ್ ಇರುತ್ತೆ? ಅಂಡ್ ಇಟ್ ಇಸ್ ಫಿಲ್ಡ್ ವಿತ್ ಕೆಮಿಕಲಿ ಇನ್ಆಕ್ಟಿವ್ ಗ್ಯಾಸಸ್. ನೋಡಿ ಇನ್ಆಕ್ಟಿವ್ ಗ್ಯಾಸಸ್, ಅದು ಕೆಮಿಕಲಿ ಇನ್ಆಕ್ಟಿವ್ ಗ್ಯಾಸಸ್ ಲೈಕ್ ನೈಟ್ರೋಜನ್ ಅಂಡ್ ಆರ್ಗನ್. ಓಕೆ, ನೈಟ್ರೋಜನ್ ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಬಂದ್ರೆ, ರ್ಯಾನ್ಸಿಡಿಟಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ, ನೈಟ್ರೋಜನ್ ಗ್ಯಾಸಸ್ ಆರ್ ಯೂಸ್ ಟು ಇನ್ ಯಾವ್ದ್ರಲ್ಲಿ ಚಿಪ್ಸ್ ಪ್ಯಾಕೆಟ್ಸ್ ಎಲ್ಲ ಯೂಸ್ ಮಾಡಿ, ಇಟ್ ಇಸ್ ಇನ್ಆಕ್ಟಿವ್, ಹೌದಾ? ಯಾವುದೇ ರಿಯಾಕ್ಷನ್ ಆಗಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ಬಲ್ಬ್ ಅಲ್ಲಿ ದೇ ಯೂಸ್ ನೈಟ್ರೋಜನ್ ಅಂಡ್ ಆರ್ಗನ್. ಯಾಕೆ ಈ ಗ್ಯಾಸಸ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಟು ಪ್ರೊಲಾಂಗ್ ದಿ ಲೈಫ್ ಆಫ್ ಫಿಲಮೆಂಟ್. ಅಂದ್ರೆ ಅದು ಜಾಸ್ತಿ ದಿನ ಬಾಳ್ಕೆ ಬರಲಿ ಅಂತ ಹೇಳಿ. ಪ್ರೊಲಾಂಗ್ ಅಂದ್ರೆ ಏನು? extend the life of that. Okay, so to prolong the life of filament. Is it clear? Yeah. Coming to the fuse, ಈ ವರ್ಡ್ ಗೊತ್ತಿದೆ ನಿಮಗೆ, ಫ್ಯೂಸ್ ಅಂತ ಹೇಳಿ. ಸೊ ಫ್ಯೂಸ್ ಬಗ್ಗೆ ನಾವು ನೋಡೋದಾದ್ರೆ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ ಫ್ಯೂಸ್ ಅನ್ನೋದು ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಇಲ್ಲಿ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಂದ್ರೆ ಇಟ್ ಇಸ್ ಲೋ ಮೆಲ್ಟಿಂಗ್ ಪಾಯಿಂಟ್. ನೋಡಿ ಬಲ್ಬ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಆದ್ರೆ ಫ್ಯೂಸ್ಗೆ ಲೋ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಜೊತೆಗೆ ಇಟ್ ಪ್ರೊಟೆಕ್ಟ್ಸ್ ದಿ ಎಲೆಕ್ಟ್ರಿಕಲ್ ಡಿವೈಸಸ್ ಫ್ರಮ್ ದಿ ಹೀಟ್. ಆಮೇಲೆ ಹೈ ರೆಸಿಸ್ಟೆನ್ಸ್ ಇರುತ್ತೆ ಫ್ಯೂಸ್ಗೆ. ಫ್ಯೂಸ್ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಯಾವುದೇ ಒಂದು ಡಿವೈಸಸ್ ಹಾಳಾಗಬಾರ್ದು ನಮ್ಮ ಮನೇಲಿ ಅಂತ ಹೇಳಿ ಅಲ್ವಾ? ಜಾಸ್ತಿ ವೋಲ್ಟೇಜ್ ಬಂದು, ನೀವು ಎಷ್ಟೋ ಗೊತ್ತಿದೆ ನಿಮಗೆ, ಜಾಸ್ತಿ ವೋಲ್ಟೇಜ್ ಬಂದು ಡಿವೈಸಸ್ ಏನೋ ಆಯ್ತು ಅಥವಾ ಸರ್ಕ್ಯೂಟ್ ಬ್ರೇಕ್ ಆಯ್ತು ಅಂತೆಲ್ಲ ಬಂದಾಗ ನಾವು ಫ್ಯೂಸ್ ಯೂಸ್ ಮಾಡ್ತೀವಿ. ಆ ಫ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊಟೆಕ್ಟ್ಸ್ ದಿ ಎಲೆಕ್ಟ್ರಿಕಲ್ ಡಿವೈಸಸ್ ಫ್ರಮ್ ದಿ ಹೀಟ್ ಡೆವಲಪ್ಡ್ ಬೈ ದಿ ಫ್ಲೋ ಆಫ್ ಎಕ್ಸೆಸಿವ್ ಕರೆಂಟ್. ಇಸ್ ಆಕ್ಚುಲಿ ಇದನ್ನು ಕೇಳಿದ್ವಿ, ವಾಟ್ ಇಸ್ ದ ಫಂಕ್ಷನ್ ಆಫ್ ಫ್ಯೂಸ್ ಅಂತ ಹೇಳಿ. ಫಂಕ್ಷನ್ ಆಫ್ ಫ್ಯೂಸ್ ಅಂತ ಬಂದಾಗ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್? ಇಟ್ ಪ್ರೊಟೆಕ್ಟ್ಸ್ ದಿ electrical devices from the heat developed by the flow of excessive current. excessive current ಬಂದಾಗ heat produce ಆಗಿ ಯಾವುದೇ ಎಲೆಕ್ಟ್ರಿಕ್ ಡಿವೈಸಸ್ ಡ್ಯಾಮೇಜ್ ಆಗಬಾರ್ದು. ಆ ತರ ಆಗದೆ ಇರುವಂತ ತಡೆಯೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಫ್ಯೂಸ್. ವಾಟ್ ಇಸ್ ದ ಮೇನ್ ಪ್ರಾಪರ್ಟಿ ಆಫ್ ದಿಸ್ ಫ್ಯೂಸ್? ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್, ಅಂದ್ರೆ ತಡೆಯುತ್ತೆ. ಜಾಸ್ತಿ ಕರೆಂಟ್ ಬರೋದನ್ನ ಏನ್ ಮಾಡುತ್ತೆ, ಅಲ್ಲೇ ತಡೆದು ಏನಾಗುತ್ತೆ, ತಡೆದಿದ್ದು ಅಂತಂದ್ರೆ ಏನಾಯ್ತು, ಅಲ್ಲೇನಾಯ್ತು, ಹೀಟ್ ಪ್ರೊಡ್ಯೂಸ್, ರೆಸಿಸ್ಟೆನ್ಸ್ ಇಲ್ಲಿ ಈಗ ತಾನೇ ನಾವು ಜೌಲ್ಸ್ ಲಾ ಹೇಳಿದ್ವಿ, ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಏನಾಗುತ್ತೆ, ಹೀಟು ಜಾಸ್ತಿ ಆಗಿ, ಹೀಟ್ ಜಾಸ್ತಿ ಆಗಿ 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 ಏನಾಗುತ್ತೆ, ಅಲ್ಲಿ ಯೂಸ್ ಮಾಡುವಂತ ಮೆಟೀರಿಯಲ್ ಇಸ್ ಲೆಡ್. ನಾವಿಲ್ಲಿ ಫ್ಯೂಸ್ ಅಲ್ಲಿ ಯೂಸ್ ಮಾಡುವಂತ ಮೆಟೀರಿಯಲ್ ಲೆಡ್ ಈಸಿಯಾಗಿ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಹಾಗಾಗಿ ವಿ ಗೇವ್ ದಟ್ ಲೋ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟ್ ಏನಾಗುತ್ತೆ, ಮೆಲ್ಟ್ ಆಗಿ ಕರಗಿ ಅಲ್ಲೇ ಸರ್ಕ್ಯೂಟ್ ನ ಬ್ರೇಕ್ ಮಾಡಿಬಿಡುತ್ತೆ. ಸೊ ಇಟ್ ಈಸ್ ಹೇಗಿರುತ್ತೆ, ಇಟ್ ಇಸ್ ಅ ಶಾರ್ಟ್ ಲೆಂತ್ ವೈರ್, ಇಟ್ ಇಸ್ ಅ ಶಾರ್ಟ್ ಲೆಂತ್ ವೈರ್ ಮೇಡ್ ಅಪ್ ಆಫ್ ಲೆಡ್. ನೋಡಿ ಇಲ್ಲೇ ಇದೆ ಲೆಡ್, ವಿಚ್ ಮೆಲ್ಟ್ಸ್ ಅಂಡ್ ಬ್ರೇಕ್ಸ್ ದ ಸರ್ಕ್ಯೂಟ್ ಇಫ್ ದ ಕರೆಂಟ್ ಎಕ್ಸೀಡ್ಸ್ 5 ಆಂಪಿಯರ್ ಟು 35 ಆಂಪಿಯರ್. ನೋಡಿ ಇದಕ್ಕಿಂತ ಜಾಸ್ತಿ ಬಂತು, ಬಿಟ್ವೀನ್ ಅಂತಂದ್ರೆ 5 ಆಂಪಿಯರ್ ಗಿಂತ ಜಾಸ್ತಿ ಬಂತು ಅನ್ನೋದಾದ್ರೆ ಸೊ ಅಲ್ಲಿ ಏನಾಗುತ್ತೆ, ರೆಸಿಸ್ಟ್ ಮಾಡುತ್ತೆ. ಇಟ್ ರೆಸಿಸ್ಟ್ ದಿ ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್. ರೆಸಿಸ್ಟ್ ಆಗ್ತಾ ಆಗ್ತಾ ರೆಸಿಸ್ಟೆನ್ಸ್ ಕ್ಲಿಯರ್, ಸೊ ರೆಸಿಸ್ಟ್ ಆಗ್ತಾ ಆಗ್ತಾ ಹೀಟ್ ಡೆವಲಪ್ ಆಗುತ್ತೆ. ಹೀಟ್ ಡೆವಲಪ್ ಆದ ತಕ್ಷಣ ಇಟ್ ಮೆಲ್ಟ್ ಆಗಕ್ಕೆ ಶುರುವಾಗುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್ ವಿಚ್ ಇಸ್ ಅ ಯೂಸ್ಡ್ ಲೆಡ್. ಓಕೆ, ಹಾಗಾಗಿ ಅಲ್ಲೇ ಕರಗಿ ಏನಾಗಿ ಮೆಲ್ಟ್ ಆಗಿ ಇಟ್ ವಿಲ್ ಬ್ರೇಕ್ ದಿ ಸರ್ಕ್ಯೂಟ್ ಬ್ರೇಕ್ ಆಗ್ಬಿಟ್ರೆ ಏನಾಗುತ್ತೆ, ಕರೆಂಟ್ ಫ್ಲೋ ಆಗಲ್ಲ. ಸೊ ಇಟ್ ಪ್ರೊಟೆಕ್ಟ್ಸ್ ದಿ ಡಿವೈಸ್ ಬೈ ಡ್ಯಾಮೇಜಿಂಗ್. ಇಸ್ ಇಟ್ ಕ್ಲಿಯರ್? ಸೊ ಗೋಯಿಂಗ್ ಫಾರ್ ದಿ ಲಾಸ್ಟ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಪವರ್. ನೋಡಿ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು? ಸೊ ವಾಟ್ ಯು ಮೀನ್ ಬೈ ಪವರ್? ಪವರ್ ಅಂದ್ರೆ ಏನು ಹೇಳ್ತೀವಿ, ಇಟ್ ಇಸ್ ಒನ್ ಕೆಪಾಸಿಟಿ ಅಲ್ವಾ. ವಾಟ್ ಇಸ್ ಇಲ್ಲಿ ಅದಕ್ಕೆ ಡೆಫಿನೇಷನ್ ಏನಂತ ಕೊಡ್ತೀವಿ ಅಂದ್ರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಅನ್ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಟೈಮ್. ನೋಡಿ ಈಗ ನಾವು ಎಲೆಕ್ಟ್ರಿಕ್ ಕರೆಂಟ್ ನ ಯೂಸ್ ಮಾಡಿಕೊಂಡು ಇಫ್ ಇಟ್ ಡನ್ ಸಮ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ಟೈಮ್, ದಟ್ ವಿ ಕಾಲ್ ಇಟ್ ಎಸ್ ಅನ್ ಎಲೆಕ್ಟ್ರಿಕ್ ಪವರ್. ಓಕೆ, ಸೊ ದಿ ಅಮೌಂಟ್, ನೋಡಿ ಪವರ್ ಅನ್ನೋದು ಲೈಟ್ ಲೆಸನ್ ಅಲ್ಲೂ ಬರುತ್ತೆ, ಪವರ್ ಆಫ್ ಲೆನ್ಸ್ ಅಂತ ಹೇಳಿ, ಕನ್ಫ್ಯೂಸ್ ಆಗಬಾರ್ದು. ಜಸ್ಟ್ ಇಫ್ ದೇ ಆಸ್ ಡಿಫೈನ್ ಎಲೆಕ್ಟ್ರಿಕ್ ಪವರ್ ಅಂತಂದ್ರೆ ದಿ ಅಮೌಂಟ್ ಆಫ್ ವರ್ಕ್ ಡನ್ by an electric current per unit time. Okay, what is an SI unit of power? Watt. Watt ಅಲ್ಲೇ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಹೌದಾ? ಈಗ
ಇನ್ನೊಂದು ಫಾರ್ಮುಲಾ ನಾವು ಯೂಸ್ ಮಾಡ್ತಿದ್ವಿ ಪವರ್ಗೆ ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್, ದಟ್ ಇಸ್ P is equal to VI ಅಂತ ಹೇಳಿ. ಬಿಕಾಸ್ ಈ ಫಾರ್ಮುಲಾ ರಿಲೇಟೆಡ್ ಆಗಿ ನಾನು ಪ್ರಾಬ್ಲಮ್ಸ್ ಅಲ್ಲೂ ಇನ್ನೊಂದ್ಸರಿ ಯಾವ ಫಾರ್ಮುಲಾ ಬರುತ್ತೆ ಈ ಲೆಸನ್ ಇಂದ ಅಂತ ಹೇಳಿ ಕೂಡ ಡಿಸ್ಕಸ್ ಮಾಡ್ತೀನಿ. ನೋಡಿ ಪವರ್ ವಿ ಕ್ಯಾನ್ ಆಲ್ಸೋ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್. ನೋಡಿ ಯಾಕೆ ಮ್ಯಾಮ್ ಇದನ್ನ ಇವೆರಡನ್ನೇ ತಗೊಂಡಿದೀವಿ ಅಂತ ನೀವು ಹೇಳೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ವಿ ಅಂದ್ರೆ ಏನ್ ಹೇಳ್ತೀವಿ, ಅಮೌಂಟ್ ಆಫ್ ವರ್ಕ್ ನನ್ನಲ್ವಾ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನ್ ಹೇಳ್ತೀವಿ, ಅಮೌಂಟ್ ಆಫ್ ವರ್ಕ್ ಇನ್ ಪಾಸಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಓಕೆ, ಇಲ್ಲೇ ಅಬ್ಸರ್ವ್ ಮಾಡಿ. ಈಗ ವಿ ಅಂತಂದ್ರೆ ಏನಂತ ಬರಿಬಹುದು, W/Q ಅಂತ ಬರಿತೀವಿ ಇಂಟು. ಅದೇ ತರ ಇಲ್ಲಿ ಬಂದ್ರೆ ನೋಡಿ Q ಅಂತ ಬಂದಾಗ ಏನಾಗುತ್ತೆ, I ಅಂತಂದ್ರೆ Q/T. ಇಲ್ಲೇ ನೋಡಿ ಕ್ಯಾನ್ಸಲ್ ಆಗಿ, ಸೊ ಹಿಯರ್ ವಿ ವಿಲ್ ಗೆಟಿಂಗ್ ದಟ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಪರ್ಟಿಕ್ಯುಲರ್ ಟೈಮ್. ಓಕೆ, ಹಾಗಾಗಿ P is equal to VI ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಫಾರ್ ದಾಟ್ ಇಫ್ ಯು ವಾಂಟ್ ಟು ಡಿಫೈನ್ 1 ವ್ಯಾಟ್, ಸೊ ವಿ ಕಾಲ್ ಇಟ್ ಆಸ್ 1 ವೋಲ್ಟ್ ಬೈ 1 ಆಂಪಿಯರ್, ಅಥವಾ we can also represent in terms of P is equal to I square R or P is equal to V square by R. ಬಟ್ ಈಗ ನಮ್ಮ ಕಮರ್ಷಿಯಲ್ ಯೂನಿಟ್ಸ್ ಬಂದ್ರೆ ಪವರ್ ಅಂತಂದ್ರೆ ಏನಂತ ಡಿಫೈನ್ ಮಾಡ್ತೀವಿ ಅಂದ್ರೆ, ಸೊ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕಿಲೋವ್ಯಾಟ್ ಆರ್. ಈಸ್ ಕಿಲೋವ್ಯಾಟ್ ಆರ್ ಕೇಳ್ಬೋದು ಒನ್ ಮಾರ್ಕ್. ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಕಿಲೋವ್ಯಾಟ್ ಆರ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ವಾಟ್ ಇಸ್ ವ್ಯಾಲ್ಯೂ ಆಫ್ 1 ಕಿಲೋವ್ಯಾಟ್? ಕಿಲೋ ಅಂತಂದ್ರೆ ಎಷ್ಟು, 1000. ಸೊ 1000 ವ್ಯಾಟ್. ಹಿಯರ್ ವಿ ಆರ್ ಕನ್ವರ್ಟಿಂಗ್ ದಿಸ್ ಅವರ್ಸ್ ಇಂಟು ಸೆಕೆಂಡ್ಸ್. ಸೊ ಯು ನೋ ದಟ್ ನಾವು ಈಗ 1 hour ನ we have to convert into second means 60 minutes into 60 seconds. So you will get 3600 seconds. ಕಂಪ್ಲೀಟ್ ಆಗಿ ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3.6 into 10⁶ ಜೌಲ್ಸ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಕಿಲೋವ್ಯಾಟ್? ನೋಡಿ ಇಲ್ಲಿ ಡಿಫೈನ್ 1 ಕಿಲೋವ್ಯಾಟ್ ಅಂತನಾದ್ರೂ ಕೇಳ್ಬೋದು, ಅಥವಾ ವಾಟ್ ಇಸ್ ದ ಯೂನಿಟ್ ಆಫ್ ಕಮರ್ಷಿಯಲ್ ಎನರ್ಜಿ ಅಂತ ಕೇಳ್ಬೋದು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಕಿಲೋವ್ಯಾಟ್ ಆರ್ ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಹಾಗಾಗಿ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕಿಲೋವ್ಯಾಟ್ ಆರ್. So what is the value of 1 kilowatt hour? 3.6 into 10⁶ joules ಅಂತ ಹೇಳಬೇಕಾಗುತ್ತೆ. ಓಕೆ, ಟು ಎಲೆಕ್ಟ್ರಿಸಿಟಿ ಲೆಸನ್ ಅಲ್ಲಿ ಕೇಳುವಂತ ಥಿಯರಿ ಕಾನ್ಸೆಪ್ಟ್ಸ್ ನೋಡಿ, ಪ್ರತಿಯೊಂದು ಕಾನ್ಸೆಪ್ಟ್ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನಿಮಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಎಲ್ಲ ಒಂದ್ಸರಿ ರೀಕಾಲ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ವಿಡಿಯೋಸ್ ನಾನು ನೋಡ್ತಾ ಸೆಷನ್